Yesterday evening, I was speaking about the fear of the Lord. ನಿನ್ನೆ ಸಂಜೆ ನಾನು ದೇವರ ಭಯದ ಬಗ್ಗೆ ಮಾತಾಡ್ತಾ ಇದ್ದೆ. And we saw that the first person about whom God said, "Now I know that you fear me," was Abraham. ನಾವು ನೋಡಿದ್ವಿ, ದೇವರು ಮೊದಲ ಮನುಷ್ಯ ಅಬ್ರಹಾಮನ ಬಗ್ಗೆ ನನಗೆ ಗೊತ್ತು, ನೀನು ನನಗೆ ಭಯಪಡ್ತೀಯ ಅಂತ ಹೇಳಿದ್ದನ್ನು. So that is a great example for us. ಅದು ಒಳ್ಳೆಯ ಮಾದರಿಯಾಗಿದೆ ನಮಗೆ. Now I want to show you another verse where it speaks about Jesus. ನಾನು ಇನ್ನೊಂದು ವಚನವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಅದು ಯೇಸುವಿನ ಬಗ್ಗೆ ಮಾತಾಡುತ್ತೆ. You know that the same Holy Spirit that rested upon Jesus is the same Holy Spirit that rested upon the apostles on the day of Pentecost. ನಿಮಗೆ ಗೊತ್ತಾ, ಯೇಸುವಿನ ಮೇಲೆ ಯಾವ ಪವಿತ್ರಾತ್ಮ ನೆಲೆಸಿತೋ ಬಂದು ಅದೇ ಪವಿತ್ರಾತ್ಮ ಅಪೊಸ್ತಲರ ಮೇಲೂ ನೆಲೆಸಿತ್ತು. And I want you to see a verse in John chapter 7. ಯೋಹನ್ನ ಅಧ್ಯಾಯ 7ನೇ ಪುಸ್ತಕ 7ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ಲಿಕ್ಕೆ ನಾನು, where Jesus spoke about this gift of the Holy Spirit. ಇಲ್ಲಿ ಯೇಸು ಪವಿತ್ರಾತ್ಮನ ವರಗಳ ಬಗ್ಗೆ ಮಾತಾಡಿದ್ದು. And he says, if anyone, verse 37, if anyone is thirsty, let him come to me and drink. 37ನೇ ವಚನದಲ್ಲಿ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. And if we believe in him, from our innermost being rivers of living water will flow. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು. And now it says in verse 39, this he spoke about the Holy Spirit, and the Holy Spirit was not yet given because Jesus was not yet glorified. ಇಲ್ಲಿ 39ನೇ ವಚನದಲ್ಲಿ ಹೇಳುತ್ತೆ, ಯೇಸು ತನ್ನನ್ನು ನಂಬದವರ ಹೊಂದಲಿರುವ ಪವಿತ್ರಾತ್ಮನ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯನ್ನು ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರ ವರವು ಇನ್ನೂ ಬಂದಿದ್ದಿಲ್ಲ. Why could the Holy Spirit not come and dwell in people's hearts before Jesus was glorified? ಯೇಸು ಮಹಿಮೆ ಹೊಂದೋದಕ್ಕೆ ಮೊದಲು ಯಾಕೆ ಪವಿತ್ರಾತ್ಮವು ನಮ್ಮ ಹೃದಯದಲ್ಲಿ ಬಂದು ನೆಲೆಸಲಿಲ್ಲ? Because nobody's heart could be cleansed before Jesus had shed his blood. ಯಾಕಂದ್ರೆ ಯೇಸುವು ರಕ್ತವನ್ನು ಸುರಿಸುವುದಕ್ಕೆ ಮೊದಲು ಯಾರ ಹೃದಯವು ಶುದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. All those Old Testament people, their hearts were not cleansed. ಎಲ್ಲ ಹಳೆಯ ಒಡಂಬಡಿಕೆಯ ಜನರ ಹೃದಯವು ಶುದ್ಧವಾಗಿರಲಿಲ್ಲ. Their sins were forgiven. ಪಾಪ ಪರಿಹಾರವಿತ್ತು. They were covered. ಅದೆಲ್ಲ ಮುಚ್ಚಲ್ಪಟ್ಟಿತ್ತು. But when Jesus died, ಯೇಸು ಸತ್ತ ನಂತರ, shed his blood, ರಕ್ತ ಸುರಿಸಿದ ನಂತರ, presented that blood before the Father, ಆ ರಕ್ತವನ್ನು ತಂದೆ ಮುಂದೆ ಅರ್ಪಿಸಿದಾಗ, after that those who confess their sins can have a completely clean heart. ಅದರ ನಂತರ ಯಾರು ತಮ್ಮ ಪಾಪವನ್ನು ಅರಿಕೆ ಮಾಡಿದರೋ ದೇವರಲ್ಲಿ ಅವರ ಹೃದಯ ಶುದ್ಧಿ ಹೊಂದುತ್ತಾ ಇತ್ತು. And the Holy Spirit will only come into a clean heart. ಪವಿತ್ರಾತ್ಮವು ಶುದ್ಧ ಹೃದಯಕ್ಕೆ ಮಾತ್ರ ಬರುತ್ತೆ. That's why it's important to keep your heart clean. ಅದಕ್ಕೋಸ್ಕರ ನಿಮ್ಮ ಹೃದಯವನ್ನು ಶುದ್ಧವಾಗಿಟ್ಕೊಳ್ಳೋದು ಬಹಳ ಮುಖ್ಯ. And so after the day of Pentecost, ಅದರಿಂದ ಪವಿತ್ರಾತ್ಮ ಪಂಚತಾಮದ ದಿನ, people could have a heart that's cleansed in the blood of Jesus Christ. ಜನರ ಹೃದಯವು ಯೇಸುವಿನ ರಕ್ತದಿಂದ ಶುದ್ಧವಾಯಿತು. Then the Holy Spirit could come and dwell within. ನಂತರ ಪವಿತ್ರಾತ್ಮವು ಜನರ ಹೃದಯದಲ್ಲಿ ಬಂದು ನೆಲೆಸಲಿಕ್ಕೆ ಪ್ರಾರಂಭವಾಯಿತು. That's what it says here, from his innermost being. ಇಲ್ಲಿ ಹೇಳ್ತಾ ಇರೋ ವಚನ ಹೃದಯದ ಒಳಗಿಂದ ಅಂತ, ಹೊಟ್ಟೆಯೊಳಗಿಂದ. In the Old Testament, the Holy Spirit came upon people, not inside. ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಜನರ ಒಳಗಡೆ ಬರಲಿಲ್ಲ, ಆದರೆ ಅವರ ಮೇಲೆ ಬಂತು. It gave Samson power to kill lions on the outside. ಸಂಸೋನನ ಬಗ್ಗೆ ನೋಡ್ತೀವಿ, ಅವನಿಗೆ ಆ ಪವಿತ್ರಾತ್ಮನ ಶಕ್ತಿ ಬಂದು ಸಿಂಹವನ್ನು ಸಿಗಿದನು ಅಂದ್ಬಿಟ್ಟು. But he could not kill the lust inside his heart. ಆದರೆ ಅವನಲ್ಲಿರುವ ಆ ಮೋಹವನ್ನ ಕೊಲ್ಲಲಿಕ್ಕೆ ಸಾಧ್ಯವಾಗಲಿಲ್ಲ ಅವನಿಗೆ. Why? ಯಾಕೆ? Because the Spirit was not inside but outside. ಯಾಕೆ ಅಂದ್ರೆ ಪವಿತ್ರಾತ್ಮ ಅವನ ಒಳಗಡೆ ಇರಲಿಲ್ಲ, ಅವನ ಮೇಲ್ಗಡೆ ಇತ್ತು. So that is one big difference between Old Testament and New Testament. ಅದು ಒಂದು ದೊಡ್ಡ ವ್ಯತ್ಯಾಸ ಹಳೆ ಒಡಂಬಡಿಕೆಗೆ ಮತ್ತು ಹೊಸ ಒಡಂಬಡಿಕೆ. So that is the meaning here. The Spirit could not be given till Jesus was glorified. ಇದರ ಅರ್ಥ ಅದೇ, ಪವಿತ್ರಾತ್ಮವನ್ನು ಕೊಡಲು ಸಾಧ್ಯವಿಲ್ಲ
ಯೇಸು ಮಹಿಮೆ ಹೊಂದೋದಕ್ಕೆ ಮೊದಲು. Once Jesus lived on earth as a man, ಯೇಸು ಮೊದಲು ಮನುಷ್ಯನಾಗಿ ಜೀವಿಸಿದ ನಂತರ the Holy Spirit dwelt in him, ಪವಿತ್ರಾತ್ಮನು ಆತನಲ್ಲಿ ನೆಲೆಸಿತು. and now the Holy Spirit can dwell in us. ಈಗ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಇದೆ. And the Spirit that dwells in us is the same Spirit that dwelt in Jesus when he was on earth as a man. ನಮ್ಮಲ್ಲಿ ನೆಲೆಸುವಂತ ಪವಿತ್ರಾತ್ಮನು ಅಂದು ಯೇಸು ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಯಾವುದು ಪವಿತ್ರಾತ್ಮ ನೆಲೆಸಿತೋ ಅದೇ ಪವಿತ್ರಾತ್ಮ. The same Spirit that helped Jesus not to sin when he was tempted. ಅದೇ ಆತ್ಮ ಯೇಸು ಶೋಧನೆಗೆ ಒಳಗಾದಾಗ ಪಾಪಕ್ಕೆ ಬೀಳದೆ ಇರುವಂತೆ ತಡೆದ ಆತ್ಮ. Now that Spirit dwells in me. ಆ ಆತ್ಮ ನನ್ನಲ್ಲಿ ಜೀವಿಸುತ್ತೆ. If I respond to it, it will help me also not to sin when I am tempted. ಆದರೆ ಹೇಳಿದಾಗೆ ಕೇಳಿ ನಡೆದರೆ ಪಾಪದಿಂದ ಬಿಡುಗಡೆಯಾಗಿ ನಡಿಲಿಕ್ಕೆ ಸಹಾಯ ಮಾಡುತ್ತೆ. Now I want to tell you something about this Spirit that dwelt in Jesus, because that's a Spirit that can dwell in you and me. ನಾನು ಈ ಪವಿತ್ರಾತ್ಮನ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆ ಪವಿತ್ರಾತ್ಮ ಯೇಸುವಿನಲ್ಲಿ ನೆಲೆಸಿದ್ದು ಮತ್ತು ನಮ್ಮಲ್ಲಿ ನೆಲೆಸುವಂಥದ್ದು. See Isaiah chapter 11. ಯೆಶಾಯ 11ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. In Isaiah chapter 11, 11ನೇ ಅಧ್ಯಾಯದಲ್ಲಿ we read about the Spirit of the Lord that rested upon Jesus Christ. ಆ ಒಂದು ಪವಿತ್ರಾತ್ಮ ಯೇಸುವಿನ ಮೇಲೆ ನೆಲೆಸಿದ್ದನ್ನು ನೋಡ್ತೀವಿ. And dwelt in him. ಆತನಲ್ಲಿ ನೆಲೆಗೊಂಡಿದ್ದು. It says in Isaiah 11 and verse 2. 2ನೇ ವಚನದಲ್ಲಿ ನೋಡ್ತೇವೆ. The Spirit of the Lord will rest on him. ಪವಿತ್ರಾತ್ಮವು ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. And this is the Spirit that dwelt in him. ಆ ಆತ್ಮವೇ ಆತನಲ್ಲಿ ನೆಲೆಗೊಂಡಿದ್ದು. And this Spirit is given many names. ಆ ಆತ್ಮಕ್ಕೆ ಹಲವು ಹೆಸರುಗಳು ಇಲ್ಲಿ ಕೊಡಲ್ಪಟ್ಟಿದೆ. 7 names. 7 ಹೆಸರುಗಳು. Spirit of the Lord, ದೇವರ ಯೆಹೋವನ ಆತ್ಮ, Spirit of wisdom, ಆತ್ಮ ತಿಳುವಳಿಕೆಯ ಆತ್ಮ, Spirit of understanding, ಆಲೋಚನೆ is there in verse 2. Spirit of wisdom, ಜ್ಞಾನ ವಿವೇಕದ Spirit ಆತ್ಮ, of understanding, ಆಲೋಚನಾ ಪರಾಕ್ರಮಗಳ Spirit of ಆತ್ಮ, counsel, ಆ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, Spirit of strength, ತಿಳುವಳಿಕೆಯ ಆತ್ಮ, Spirit of knowledge. ಆಲೋಚನೆಗಳನ್ನು ತಿಳಿಸುವ ಆತ್ಮ. Just read the whole verse 2. ಈ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಹುಟ್ಟಿಸುವಂತ ಆತ್ಮ. See, there are 7 different things there. It's very clear in the English. ಇಲ್ಲಿ 7 ಪ್ರತ್ಯೇಕ ವಿಷಯ ಹೆಸರುಗಳಿದೆ. ಇಲ್ಲಿ the last is the spirit of the fear of the Lord. ಇಲ್ಲಿ ಕಡೆಯದಾಗಿ ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತ. Do you know that the one name of the Holy Spirit is the spirit of the fear of the Lord? ಪವಿತ್ರಾತ್ಮದ ಒಂದು ಹೆಸರು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮವಾಗಿದೆ. How can you say you have the Holy Spirit if you don't have the spirit of the fear of the Lord? ನೀವು ನಿಮಗೆ ಆತ್ಮ ಭರಿತರಾಗಿದ್ದೀರಾ ಅಂತ ಹೇಗೆ ಹೇಳ್ತೀರಾ ನಿಮಗೆ ಈ ದೇವರ ಭಯವಿಲ್ಲದೆ ಇದ್ರೆ? What is the baptism in the Holy Spirit? ಪವಿತ್ರಾತ್ಮನ ಅಭಿಷೇಕ ಅಂದ್ರೆ ಏನು? It is to be baptized in a spirit that makes me fear the Lord. ಇದು ಆ ಒಂದು ಆತ್ಮದಿಂದ ಭರಿತನಾಗಿರ್ತೀನಿ, ಅದು ದೇವರಿಗೆ ಭಯಪಡುವಂತೆ ಮಾಡುತ್ತೆ ನನ್ನ. And it says here, ಇಲ್ಲಿ ಮತ್ತೆ ಹೇಳುತ್ತೆ, it will make him delight in the fear of the Lord, verse 3. ಇಲ್ಲಿ 3ನೇ ವಚನದಲ್ಲಿ ಹೇಳುತ್ತೆ ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು ಅಂತ. I mean, the fear of the Lord will not be a burden. ಅದು ಭಾರವಾಗಿರೋದಿಲ್ಲ ಅವನಿಗೆ. It's not like some bitter medicine. ಅದು ಒಂದು ಕಹಿ ಔಷಧಿ ಆಗಿರೋದಿಲ್ಲ. You give a bitter medicine to a child and it says, okay, if I have to take it, I'll take it. ಒಂದು ಮಗುವಿಗೆ ಒಂದು ಕಹಿ ಔಷಧಿಯನ್ನ ಕೊಟ್ರೆ ಅದು ಬೇಡ ಅಂತ ಹೇಳುತ್ತೆ. You give an ice cream or a chocolate, he's delighted to have it. ಐಸ್ ಕ್ರೀಮ್ ಅಥವಾ ಒಂದು ಚಾಕ್ಲೇಟ್ ಕೊಟ್ರೆ ಬಹಳ ಸಂತೋಷ ಆಗುತ್ತೆ ಅದಕ್ಕೆ ಪಡ್ಕೊಳ್ಳಿ. The Holy Spirit makes the fear of the Lord like chocolate and ice cream to us. ಈ ಪವಿತ್ರಾತ್ಮ ಏನ್ ಮಾಡುತ್ತೆ, ಈ ದೇವರ ಭಯವನ್ನ ಐಸ್ ಕ್ರೀಮ್ ಚಾಕ್ಲೇಟ್ ಆಗಿ ಮಾಡಿಬಿಡುತ್ತೆ. So if it has not become like that to you, that proves the Holy Spirit is not in full control of your life. ಆ ಥರ ನಿಮಗೆ ಆಗಿಲ್ಲ ಅಂದರೆ ಪವಿತ್ರಾತ್ಮ ನಿಮ್ಮಲ್ಲಿ ಪೂರ್ಣ ನಿಯಂತ್ರಣ ಪಡ್ಕೊಂಡಿಲ್ಲ ಅಂತ ಅರ್ಥ. The Spirit of the Lord, when He has full control of your life, the fear of the Lord becomes something delightful. ಪವಿತ್ರಾತ್ಮನ ಆತ್ಮ ನಿಮ್ಮಲ್ಲಿ ಪೂರ್ಣ ನಿಯಂತ್ರಣಕ್ಕೆ ಒಳಗಾದರೆ ದೇವರ ಭಯವು ಸಂತೋಷವಾಗಿರುತ್ತೆ ನಿಮಗೆ. It becomes a delight to live a holy life. ಪವಿತ್ರ ಜೀವನವನ್ನು ನಡೆಸಲಿಕ್ಕೆ ಬಹಳ ಸಂತೋಷವಾಗಿರುತ್ತೆ. That is the proof that the Holy Spirit is really in control of me. ಅದೇ ಒಂದು
ಸಾಕ್ಷಿ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮ ಪೂರ್ಣ ನಿಯಂತ್ರಣದಲ್ಲಿದೆ ಅಂತ. You probably never heard about this in all your life. ನೀವು ಭಾಗಶಃ ಈ ವಿಷಯವನ್ನು ಯಾವತ್ತೂ ನಿಮ್ಮ ಜೀವಿತದಲ್ಲಿ ಕೇಳದೆ ಇರಬಹುದು. Because most people understand the movement of the Holy Spirit only in terms of tongues. ಬಹಳಷ್ಟು ಜನ ಪವಿತ್ರಾತ್ಮನ ಶಕ್ತಿಯನ್ನ ಅನ್ಯ ಭಾಷೆ ಮಾತಾಡೋದ್ರಲ್ಲಿ ಕಂಡುಹಿಡಿತಾರೆ. Or swaying your body and raising your hands and clapping, they say, oh, that is charismatic Holy Spirit. ನೀವು ಶರೀರವನ್ನು ಅಲ್ಲಾಡಿಸಿ ಕೈ ಎತ್ತೋದು ಹೀಗೆ ಕರಿಸ್ಮ್ಯಾಟಿಕ್ ಇದರ ಕೂಟಗಳನ್ನ ಬಗ್ಗೆ ಯೋಚನೆ ಮಾಡ್ತಾರೆ. Even drunken people can do that. ಇವನ್ ಕುಡಿದವರು ಕೂಡ ಹಾಗೆ ಮಾಡ್ತಾರೆ, ಮದ್ಯ ಕುಡಿದವರು. And then the other thing people think is Holy Spirit means a lot of noise, then that is Holy Spirit. ಕೆಲವು ಜನ ಹೀಗೆ ಯೋಚನೆ ಮಾಡ್ತಾರೆ, ಬಹಳ ಶಬ್ದ ಇದ್ರೆ ಅದು ಪವಿತ್ರಾತ್ಮ. It's all a deception. ಇದೆಲ್ಲ ವಂಚನೆ. Way back in eternity, ನಿತ್ಯತ್ವದ ಹಿಂದೆ ನೋಡಿದ್ರೆ, before there was anything in this universe except God, ದೇವರು ಬಿಟ್ಟು ಬೇರೆ ಯಾವುದು ಇಲ್ಲದೆ ಇರುವಾಗ, Father, Son and Holy Spirit, ತಂದೆ ಮಗ ಮತ್ತು before the worlds were created, before there were angels, before there was a devil, before anything, ಲೋಕ ದೂತ ದೈವ ಎಲ್ಲ ಇರೋ ಮೊದಲು. Have you ever thought of this? ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? Why did God call the third person of the Trinity Holy Spirit? ಯಾಕೆ ದೇವರು ಈ ಮೂರನೆಯ ಪರ್ಸನ್ ವ್ಯಕ್ತಿಯನ್ನ ಪವಿತ್ರಾತ್ಮನೆಂದು ಕರೆದರು? He could have called him by some other name. ಬೇರೆ ಯಾವ್ದಾದ್ರು ಹೆಸರಲ್ಲಿ ಕರಿಬಹುದಾಗಿತ್ತು. Loving Spirit, that would have been right. ಪ್ರೀತಿಯ ಆತ್ಮ, ಅದು ಸರಿ ಇರಬಹುದು. Wise Spirit, ಬುದ್ಧಿವಂತಿಕೆ ಆತ್ಮ, ಜ್ಞಾನದ ಆತ್ಮ. Good Spirit, ಒಳ್ಳೆಯ ಆತ್ಮ. Humble Spirit, ದೀನ ಆತ್ಮ. Gentle Spirit, ಮೃದು ಆತ್ಮ. Father, Son and Gentle Spirit, ತಂದೆ ಮಗ ಮತ್ತು ಮೃದುವಾದ ಆತ್ಮ. Father, Son and Humble Spirit, ತಂದೆ ಮಗ ಮತ್ತು ದೀನಾತ್ಮ. Why did God say the name is Father, Son and Holy Spirit? ಯಾಕೆ ದೇವರು ತಂದೆ ಮಗ ಮತ್ತು ಪವಿತ್ರ ಆತ್ಮ ಅಂತ ಹೇಳಿ? There must be a reason. ಅದಕ್ಕೆ ಒಂದು ಕಾರಣ ಇದೆ. The reason is this. ಆ ಕಾರಣ ಇದೇನೆ. Because the main thing the Holy Spirit gives to us is holiness. ಪವಿತ್ರಾತ್ಮನು ಮುಖ್ಯವಾಗಿ ಕೊಡುವಂಥದ್ದು ಪವಿತ್ರತೆ. There was a Pentecostal man who came to our CFC church meeting in Bangalore once. ಬೆಂಗಳೂರಿನಲ್ಲಿ ಒಬ್ಬ ಪೆಂಟೆಕೋಸ್ಟ್ ಸಭೆಯ ಒಬ್ಬ ಸದಸ್ಯರು ನಮ್ಮ ಚರ್ಚ್ ಸಭೆಗೆ ಕೂಟಕ್ಕೆ ಬಂದರು. He came to the meeting. ಕೂಟಕ್ಕೆ ಬಂದ after the meeting he told me, you don't have Holy Spirit here. ನಿಮ್ಮಲ್ಲಿ ಇಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಹೇಳಿದ್ರು. I said, how do you know that? ಅದು ಹೇಗೆ ಗೊತ್ತು ನಿಮಗೆ? Have you come and lived in my home? See how I live with my wife? How do I know we have Holy Spirit or not? ನಿಮಗೆ ಹೇಗೆ ಗೊತ್ತಾಯ್ತು? ನೀವು ನನ್ನ ಮನೆಯಲ್ಲಿ ನಾನು ಹೆಂಡತಿ ಜೊತೆ ಹೇಗೆ ಜೀವನ ಮಾಡ್ತೀನಿ ಅಂತ ಗೊತ್ತಾ ನಿಮಗೆ? Do you know how we handle money? Those are the ways you know whether this person is holy. ನಿಮಗೆ ಗೊತ್ತಾ ನಾನು ಹಣ ಇದರಲ್ಲಿ ಹೇಗೆ ವ್ಯವಹರಿಸ್ತೀನಿ? ಅದು ನಮ್ಮ ಸಾಕ್ಷಿಯಾಗಿದೆ. How do I treat my co-workers? ನನ್ನ ಜೊತೆ ಕೆಲಸಗಾರನ ಹೇಗೆ ನಾನು ನೋಡ್ಕೊಂತೀನಿ ಗೊತ್ತಾ? No, he said, I don't know all about all that, but there's not enough noise here in this meeting. ನನಗೆ ಅದೆಲ್ಲ ಗೊತ್ತಿಲ್ಲ, ಆದರೆ ಸಾಕಷ್ಟು ಶಬ್ದ ಇಲ್ಲ ಇಲ್ಲಿ ಅಂತ ಹೇಳಿದ್ರು. I said, there is one big difference between you and me. ನಂತರ ನಾನು ಹೇಳಿದೆ, ನಿನಗೂ ನನಗೂ ಒಂದು ವ್ಯತ್ಯಾಸವಿದೆ. Your Trinity is Father, Son and noisy spirit. My Trinity is Father, Son and Holy Spirit. ನಾನು ಹೇಳಿದೆ, ನಿನ್ನ ತ್ರಯೇಕತ್ವ ದೇವರು ತಂದೆ ಮಗು ಮತ್ತು ಶಬ್ದ ಆತ್ಮ, ನನ್ನ ತ್ರಯೇಕ ದೇವರು ತಂದೆ ಮಗ ಮತ್ತು ಪವಿತ್ರ ಆತ್ಮ. So your spirit brings noise, my spirit brings holiness. ನನ್ನ ಆತ್ಮ ಪವಿತ್ರತೆಯನ್ನು ತರುತ್ತೆ, ನಿನ್ನ ಆತ್ಮ ಶಬ್ದವನ್ನು ತರುತ್ತೆ. This is one of the greatest deceptions in Christendom today. ಇಂದಿನ ಕ್ರೈಸ್ತತ್ವದಲ್ಲಿ ಒಂದು ದೊಡ್ಡ ವಂಚನೆಯಾಗಿದೆ. They think Holy Spirit means you start bouncing on your knees or shaking your body. ಪವಿತ್ರಾತ್ಮ ಅಂದ್ರೆ ನೀನು ನೆಗೆದು ನಿನ್ನ ಶರೀರವನ್ನು ಅಲ್ಲಾಡಿಸೋದು ಅನ್ಕೊಂತಾರೆ. It's not shaking spirit, it's not bouncing spirit, it's Holy Spirit. ಇದು ಅಲ್ಲಾಡುವ ಆತ್ಮ ಅಲ್ಲ, ನೆಗೆಯುವ ಆತ್ಮ ಅಲ್ಲ, ಇದು ಪವಿತ್ರ ಆತ್ಮ. God determined that name. ಅದನ್ನ ದೇವರೇ ನಿರ್ಧರಿಸಿದರು. It's the spirit of the fear of the Lord that makes a person delight in the fear of the Lord. ಈ ಆತ್ಮ, ಪವಿತ್ರ ದೇವರ ಆತ್ಮವು ನಾನು ದೇವರ ಭಯದಲ್ಲಿ ಸಂತೋಷವಾಗಿರುವ ಹಾಗೆ ಮಾಡುತ್ತೆ. And not in the fear of man. ಜನರಿಗೆ ಭಯಪಡುವುದಲ್ಲ, but the fear of God. ದೇವರಿಗೆ ಭಯಪಡುವುದು. Only afraid of what God thinks of us, not what man thinks of us. ದೇವರು ನನ್ನ ಬಗ್ಗೆ ಏನು ಅನ್ಕೊಂತಾರೆ ಅನ್ನೋದಕ್ಕೆ ಮಾತ್ರ ಭಯಪಡೋದು, ಮನುಷ್ಯರು ಏನಂತಾರೆ ನನ್ನ ಬಗ್ಗೆ ಅಂತ. This Holy Spirit delivers us from the fear of man. ಈ ಪವಿತ್ರಾತ್ಮ ಮನುಷ್ಯರ ಭಯದಿಂದ ಬಿಡಿಸ್ಬಿಡುತ್ತೆ. And makes us fear God. ನಮಗೆ ದೇವರಿಗೆ ಭಯಪಡುವಂತವರನ್ನಾಗಿ ಮಾಡುತ್ತೆ. In another translation, ಬೇರೆ ಒಂದು ಭಾಷಾಂತರದಲ್ಲಿ ಹೇಳುತ್ತೆ, verse 3 says, it will make him quick of scent.
in the fear of the Lord. ಇದು ಈ ಪವಿತ್ರಾತ್ಮ ಏನ್ ಮಾಡುತ್ತೆ, ಅವನು ಬಹಳ ಬೇಗ ವಾಸನೆಯನ್ನ ಕಂಡುಹಿಡಿಯುವಂತರ ಮಾಡುತ್ತೆ. Like a dog. ನಾಯಿಯನ್ನು ನೋಡಿ, a dog has got a better scent. Can pick up a scent better than you and me. ನಾಯಿಗೆ ವಾಸನೆ ಬಹಳ ಸೂಕ್ಷ್ಮವಾಗಿದೆ. These police people have got dogs. ಪೊಲೀಸ್ ನಾಯಿಗಳನ್ನ ನೋಡ್ತೀರಾ, where somebody has committed a crime. ಒಂದು ಯಾವುದೋ ಒಂದು ಕ್ರೌರ್ಯ ಮಾಡಿರ್ತಾರೆ ಅಂತ they bring the dog there. ಅಲ್ಲಿಗೆ ನಾಯಿಯನ್ನ ಕರ್ಕೊಂಡು ಬರ್ತಾರೆ. And maybe the thief has put his hand somewhere. ಆ ಕಳ್ಳ ಎಲ್ಲೋ ಒಂದ್ ಕಡೆ ಕೈ ಇಟ್ಟಿರ್ತಾನೆ. And the dog smells that. ಆ ನಾಯಿ ಅದನ್ನ ವಾಸನೆ ನೋಡುತ್ತೆ. And he picks up the smell of that man's hand from some table or somewhere. ಒಂದು ಮೇಜಿನ ಮೇಲೋ ಎಲ್ಲೋ ಆ ಕಳ್ಳನ ಆ ವಾಸನೆಯನ್ನು ಕಂಡುಹಿಡಿಯುತ್ತೆ. Now you and I can smell that table, we get nothing from there. ನಾವು ಆ ನಾಯಿ ಮೇಜಿನ ವಾಸನೆ ನೋಡಿದ್ರೆ ಏನು ಗೊತ್ತಾಗಲ್ಲ. The dog picks up a scent. ಆದ್ರೆ ಆ ನಾಯಿ ಯಾವುದೋ ಒಂದು ವಾಸನೆ ಕಂಡುಹಿಡಿಯುತ್ತೆ. It follows that. ಅದು ಅದನ್ನ ಹಿಂಬಾಲಿಸಿಕೊಂಡು ಹೋಗುತ್ತೆ. And it comes to a crossroad, it says no, not that way, and the thief went this way. ಅದು ಒಂದು ಅಡ್ಡ ದಾರಿಗೆ ಬಂದಾಗ ಓ ಕಳ್ಳ ಈ ಕಡೆ ಹೋಗಿಲ್ಲ ಈ ಕಡೆ ಹೋಗಿದ್ದಾನೆ ಅಂತ ಕಂಡುಹಿಡಿಯುತ್ತೆ. Amazing. ಅದು ಅದ್ಭುತವಾದದ್ದು. That is called being very sensitive in scent. ಅದು ಈ ವಾಸನೆಯಲ್ಲಿ ಸೂಕ್ಷ್ಮವಾಗಿರುವಂತದ್ದು. That's what it says here. ಇಲ್ಲಿ ಅದೇ ಹೇಳ್ತಾ ಇರೋದು. Make him very sensitive in a scent of the fear of the Lord. ಅವನ್ನ ಈ ಪವಿತ್ರಾತ್ಮ ದೇವರ ಭಯದಲ್ಲಿ ಬಹಳ ಸೂಕ್ಷ್ಮವನ್ನಾಗಿ ಮಾಡುತ್ತೆ. That means just like that dog, it's following the scent of this thief. ಈ ನಾಯಿಯ ತರ ನಾಯಿ ಹೇಗೆ ಆ ಕಳ್ಳನ ವಾಸನೆಯನ್ನು ಹಿಡ್ಕೊಂಡು ಹೋಗುತ್ತೆ. Not only thief, anybody. ಯಾರಾದ್ರೂ. How dog comes and smells you to see whether this is a familiar scent or some new person. ನಾಯಿ ಮೊದಲು ವಾಸನೆಯನ್ನ ನೋಡುತ್ತೆ, ಈ ಮನುಷ್ಯ ಅಪರೂಪದವನ ಇಲ್ಲೇ ಇದ್ದವನ ಅಂತ. It can remember the scent of people it knows. ಅದು ಅದಕ್ಕೆ ಪರಿಚಯ ಇರುವಂತ ಮನುಷ್ಯರ ವಾಸನೆಯನ್ನ ಗುರ್ತಿಟ್ಕೊಳ್ಳುತ್ತೆ. You can blind its eyes, it will still pick up the scent of a person it knows. ಅದರ ಕಣ್ಣುಗಳನ್ನು ಮುಚ್ಚಿಬಿಟ್ರು ಆ ಮನುಷ್ಯನ ವಾಸನೆಯನ್ನ ಗುರ್ತಿಟ್ಕೊಳ್ಳುತ್ತೆ. And that's a picture of what the Holy Spirit does to us. ಇಲ್ಲಿ ಆ ಪವಿತ್ರಾತ್ಮ ಮಾಡುವಂತ ಚಿತ್ರಣ ಇದು. When I am filled with the Holy Spirit, ನಾನು ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ the fear of the Lord becomes so sensitive in me. ದೇವರ ಭಯ ಬಹಳ ಸೂಕ್ಷ್ಮವಾಗಿಬಿಡುತ್ತೆ. I come to some place where I have to take a decision. ನಾನು ಒಂದು ಅಡ್ಡದಾರಿಗೆ ಬರ್ತೀನಿ, ನಾನು ನಿರ್ಧಾರ ಮಾಡಬೇಕು ಯಾವುದೋ ವಿಷಯದಲ್ಲಿ. Should I do this or should I do that? ಇದು ಮಾಡ್ಲಾ ಅಥವಾ ಅದು ಮಾಡ್ಲಾ? Immediately, like the dog chooses the correct track, ತಟ್ಟನೆ ನಮಗೆ ಇದೇ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಾಯಿ ಮಾಡೋದು this way. ಪವಿತ್ರಾತ್ಮ ಹೇಳುತ್ತೆ ಇದನ್ನೇ ಮಾಡಬೇಕು. Some television program is going on. ಒಂದು ಟಿವಿ ಕಾರ್ಯಕ್ರಮ ನಡೀತಾ ಇದೆ. Should I see this or not see it? ಇದು ನೋಡಬೇಕಾ ಅಥವಾ ನೋಡಬಾರ್ದಾ? The Holy Spirit immediately tells you. ಪವಿತ್ರಾತ್ಮ ತಟ್ಟನೆ ಹೇಳುತ್ತೆ ನಿಮಗೆ, that's not for you. ಅದು ನೋಡಬಾರ್ದು, ನಿನಗಲ್ಲ ಅದು. And you turn it off. ಅದನ್ನ ಆರಿಸ್ಬಿಡ್ತೀರಾ. It's a wonderful thing to be led by the Holy Spirit. ಪವಿತ್ರಾತ್ಮನಿಂದ ನಡೆಸಲ್ಪಡೋದು ಬಹಳ ಅದ್ಭುತವಾದದ್ದು. You don't need 10 commandments or 10,000 commandments like the Old Testament people. ಹಳೆ ಒಡಂಬಡಿಕೆಯವರ ತರ 10 ಆಜ್ಞೆಗಳು ಅಥವಾ 1000 ಆಜ್ಞೆಗಳು ಯಾವುದು ಬೇಕಾಗಿಲ್ಲ. In the Old Testament, if you wanted to find out is this right or wrong, ನೀವು ಹಳೆ ಒಡಂಬಡಿಕೆಯಲ್ಲಿ ಇದು ಸರಿನಾ ತಪ್ಪಾ ಅಂತ ಕಂಡುಹಿಡಿಬೇಕು. You go to the priest. ಆ ಒಂದು ಯಾಜಕನ ಬಳಿಗೆ ಹೋಗಿ, the priest will say, wait, let me just check up. What is your problem? ಯಾಜಕ ಹೇಳ್ತಾನೆ, ಸ್ವಲ್ಪ ತಡಿ, ಯಾವ ತೊಂದರೆ ನಿಂದು ಅಂತ. And he is an expert in Leviticus and Numbers and all these things. ಅರಣ್ಯ ಕಾಂಡ, ಯಾಜಕ ಕಾಂಡದಲ್ಲಿ ಬಹಳ ಪರಿಣಿತನಾಗಿರ್ತಾನೆ. I found out this verse. ಅವನು ನನಗೆ ಈ ವಾಕ್ಯ ಸಿಕ್ತು, this is what you should do. ನೀನು ಇದನ್ನೇ ಮಾಡಬೇಕು. But in the New Testament, you don't need all those things. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ. You don't need all those books. ನಿಮಗೆ ಆ ಪುಸ್ತಕಗಳೇ ಬೇಕಾಗಿಲ್ಲ. You don't even need a priest. ನಿಮಗೆ ಯಾಜಕನು ಕೂಡ ಬೇಕಾಗಿಲ್ಲ. Everything is replaced by the Holy Spirit. ಎಲ್ಲವನ್ನು ಪವಿತ್ರಾತ್ಮನು ಬೇರೆ ಮಾಡಿದೆ. Makes you quick of sense. ಅದು ನಿಮಗೆ ಸೂಕ್ಷ್ಮ ಮಾಡುತ್ತೆ. Now if you are not filled with the Holy Spirit, then of course you won't have it. ನೀವು ಪವಿತ್ರಾತ್ಮ ಭರಿತರಾಗಿಲ್ಲ ಅಂದ್ರೆ ನಿಮ್ಗೆ ಅದು ಇರೋದಿಲ್ಲ. Then you can sit and watch any television program and you'll never hear a voice saying that's not good for you. ನೀವು ಟಿವಿ ಮುಂದೆ ಯಾವ ಕಾರ್ಯಕ್ರಮಗಳು ನೋಡ್ತೀರಾ, ನಿಮಗೆ ಏನು ಗೊತ್ತಾಗಲ್ಲ. Everything is okay for you. ನೀವು ಎಲ್ಲ ಸರಿ ಅಂತೀರಾ ನಿಮಗೆ. Because you don't have the Holy Spirit. ಯಾಕೆಂದ್ರೆ ನಿಮಗೆ ಪವಿತ್ರ ಆತ್ಮ ಇಲ್ಲ. Maybe you have a noisy spirit. ನಿಮಗೆ ಶಬ್ದದ ಆತ್ಮ ಇರಬಹುದು. Or emotional spirit. ನಿಮಗೆ ಮನೋಭಾವಿಕ ಆತ್ಮ ಇರಬಹುದು. That's some other spirit. ಅದು ಬೇರೆ ಆತ್ಮವಾಗಿದೆ. But the Holy Spirit, ಆದರೆ ಪವಿತ್ರ ಆತ್ಮ make you very sensitive to the fear of the Lord. ಅದು ನಿಮಗೆ ದೇವರ ಭಯಕ್ಕೆ ಬಹಳ ಸೂಕ್ಷ್ಮ ಮಾಡುತ್ತೆ. When you're looking at a magazine, ನೀವು ಒಂದು ಪುಸ್ತಕವನ್ನು ನೋಡ್ತಾ ಇರ್ತೀರಾ, there's a picture there which is not good. ಒಂದು ಚಿತ್ರ ಇರುತ್ತೆ, ಅದು ಒಳ್ಳೆಯದಲ್ಲ. The Holy Spirit will say, turn the page. ಪವಿತ್ರಾತ್ಮ ಹೇಳುತ್ತೆ, ಅದು ತಿರುಗಿಸ್ಬಿಡು. It's very quick.
ಬಹಳ ತಟ್ಟನೆ or ಮಾಡುತ್ತೆ. you're about to say something to somebody. ನೀವು ಬೇರೆಯವ್ರಿಗೆ ಯಾರಿಗೋ ಏನೋ ಹೇಳಲಿಕ್ಕೆ ಹೋಗ್ತೀರಾ. The Holy Spirit will say, shut your mouth, that's not for you to say that. ಪವಿತ್ರಾತ್ಮ ಹೇಳುತ್ತೆ ಬಾಯಿ ಮುಚ್ಚು, ಅದನ್ನ ಹೇಳಬೇಡ ಅಂತ ಹೇಳುತ್ತೆ. What a wonderful way to live. ಎಂತ ಅದ್ಭುತವಾಗಿ ಜೀವಿಸಬಹುದು ನಾವು. Always living like this. ಯಾವಾಗಲೂ ಈ ತರ ಜೀವನ ಮಾಡಬಹುದು. See Isaiah chapter 30. ಯೆಶಾಯ 30ನೇ ಅಧ್ಯಾಯ ನೋಡೋಣ. We read here, ಇಲ್ಲಿ ನಾವು ನೋಡ್ತೇವೆ verse 21. 21ನೇ ವಚನದಲ್ಲಿ ನೋಡ್ತೇವೆ. Your ears will hear a word behind you saying, this is the way, walk in it, when you turn to the right or to the left. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. It's not very clear here. Another translation makes it clearer. ಇಲ್ಲಿ ಸರಿಯಾಗಿಲ್ಲ, ಬೇರೆ ಭಾಷಾಂತರ ಸರಿಯಾಗಿಲ್ಲ. That means when you go astray and take the wrong turning. ನೀವು ದೇವರಿಂದ ಸ್ವಲ್ಪ ದೂರ ಹೋಗಿ ತಪ್ಪು ದಾರಿಯನ್ನ You came to this crossroad. ನೀವು ಈ ಅಡ್ಡದಾರಿಗೆ ಬರ್ತೀರಾ and you turn right. ನೀವು ಬಲಕ್ಕೆ ತಿರುಗ್ತೀರಾ. Holy Spirit say, no, come back, go left. ಪವಿತ್ರಾತ್ಮ ಹೇಳುತ್ತೆ ಹಿಂದೆ ಬಾ, ಎಡಗಡೆ ಹೋಗು. It's like this dog following the scent. ಈ ನಾಯಿ ವಾಸನೆಯನ್ನ and comes to this crossroad. ಈ ಒಂದು ಅಡ್ಡದಾರಿ and it goes along this road to the right. ನೀವು ಬಲಕ್ಕೆ ಹೋಗ್ತೀರಾ. and it says, hey, can't pick up the scent anymore. ಆ ನಾಯಿ ನನಗೆ ಯಾವುದು ವಾಸನೆ ಬರ್ತಾ ಇಲ್ಲ, comes back and goes left. ಹಿಂದೆ ಬರುತ್ತೆ. I got the scent now. ಹಿಂದೆ ಬಂದು ನೋಡುತ್ತೆ, ನನಗೆ ಇಲ್ಲಿ ವಾಸನೆ ಸಿಕ್ತು, ನಾನು ಹೀಗೆ. That's what this verse says. ಈ ವಾಕ್ಯದ ಅರ್ಥ ಅದೇ ಆಗಿದೆ. You took a decision and the Holy Spirit will say, no, they're not that way. ನೀವು ಯಾವುದೋ ಒಂದು ನಿರ್ಧಾರ ತಗೊಂಡು ಹೋಗ್ತೀರಾ, ಪವಿತ್ರಾತ್ಮ ಹೇಳುತ್ತೆ ಅದು ಸರಿಯಲ್ಲ. not after you've gone 1 mile. ನೀವು 1 ಮೈಲು ಹೋದ ನಂತರ ಅಲ್ಲ, 5 yards, the Holy Spirit says, come back. 5 ಅಡಿಗಳು ಹೋದ್ರೇನೆ ಕರೆದು ಬಿಡುತ್ತೆ ಪವಿತ್ರಾತ್ಮ. What a wonderful way to live. ಎಂತ ಅದ್ಭುತವಾಗಿ ನಾವು ಜೀವಿಸಬಹುದು. That is the way God wants all his children to live. ಅದೇ ರೀತಿ ದೇವರು ತನ್ನ ಪ್ರತಿ ಮಕ್ಕಳು ಜೀವನ ಮಾಡಬೇಕು ಅಂತ ಬಯಸ್ತಾರೆ. Where the spirit of the fear of the Lord makes you sensitive, that's wrong. ಆ ದೇವರಿಗೆ ಯೆಹೋವನಿಗೆ ಭಯಪಡುವ ಆತ್ಮವು ನಿಮಗೆ ಸೂಕ್ಷ್ಮವನ್ನಾಗಿ ಮಾಡುತ್ತೆ. See, through the years I have had many question answer sessions with many young people in many places. ನಾನು ಬಹಳ ವರ್ಷಗಳಿಂದ ಬಹಳ ಕಡೆಗಳಲ್ಲಿ ಯೌವನಸ್ಥರ ಪ್ರಶ್ನೆ ಉತ್ತರ ಕೂಟಗಳು, even older people, ಈವನ್ ವಯಸ್ಕರಿಗೂ ಕೂಡ ಪ್ರಶ್ನೆ ಉತ್ತರ ಕೂಟಗಳು ನಡೆಸಿದ್ದೀನಿ. Many times the questions are, Brother Zach, is this right to do this? Is it wrong to do that? ಬಹಳಷ್ಟು ಸಲ ಸಹೋದರ ಜಾಕ್ ಅವರೇ ಇದು ಸರಿನಾ ಮಾಡೋದು, ಇದು ಸರಿನಾ ಅಂತ ಕೇಳ್ತಾರೆ. Yeah, you know what the answer is? ಅದಕ್ಕೆ ಉತ್ತರ ಏನು ಗೊತ್ತಾ? Well, Brother Zach is not always there to tell you what is right and what is wrong. ಯಾವಾಗಲೂ ಸಹೋದರ ಜಾಕ್ ನಿಮ್ಮ ಜೊತೆಲಿ ಇರೋದಿಲ್ಲ ಯಾವುದು ಸರಿ ತಪ್ಪು ಅಂತ ಹೇಳಲಿಕ್ಕೆ. Even if I answer 100 questions, ನಾನು 100 ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ರು, one day when I'm not there, you'll have another question, and how are you going to get in touch with me? ಒಂದು ದಿವಸ ನಾನು ಇಲ್ಲದೆ ಇರುವಾಗ ನಿಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಅದು ಹೇಗೆ ನೋಡ್ಕೊಂತೀರಾ? But you know what the Bible says in 1 John chapter 2? ಒಂದು ಯೋಹನ 2ನೇ ಅಧ್ಯಾಯದಲ್ಲಿ ಒಂದು ವಚನ ಹೇಳುತ್ತೆ, verse 27. 1 John 2 verse 27. 2ನೇ ಅಧ್ಯಾಯ 27ನೇ ವಚನದಲ್ಲಿ ಹೇಳುತ್ತೆ, you have an anointing that you received from him that abides in you. ನೀವು ಆತನಿಂದ ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಸಿರುವುದರಿಂದ, you have the Holy Spirit living in you. ನಿಮ್ಮಲ್ಲಿ ಪವಿತ್ರಾತ್ಮ ನೆಲೆಗೊಂಡಿದೆ. You don't need anyone to teach you. ನಿಮಗೆ ಯಾರು ಉಪದೇಶ ಮಾಡುವ ಅವಶ್ಯಕತೆ ಇಲ್ಲ. That anointing will teach you all things. ಆ ಉಪದೇಶ ನಿಮಗೆ ಎಲ್ಲವನ್ನು ಬೋಧಿಸುತ್ತೆ. What is the meaning of that? ಅದರ ಅರ್ಥ ಏನು? Does it mean you don't need teachers in the church? ಹಾಗಾದ್ರೆ ನಿಮಗೆ ಸಭೆಯಲ್ಲಿ ಯಾರು ಬೋಧಕರು ಬೇಡವಾ? Ephesians 4 says God has put teachers in the church. ಎಫೆಸಿಯ 4 ಹೇಳಿದ್ದು ದೇವರೇ ಉಪದೇಶಕರನ್ನ ಇಟ್ಟಿದ್ದಾರೆ. That is to teach you the principles of God's word. ಅದು ದೇವ ವಾಕ್ಯದ ಸಿದ್ಧಾಂತಗಳನ್ನ ತಿಳಿಪಡಿಸಲಿಕ್ಕೆ. It is talking about teaching you whether this is right or wrong. ಇಲ್ಲಿ ಯಾವುದನ್ನ ಉಪದೇಶ ಮಾಡೋದು ಅಂದ್ರೆ ಯಾವುದು ಸರಿ ತಪ್ಪು ಅನ್ನೋದ್ರ ಬಗ್ಗೆ. Can I read this book or not? ಇದು ಓದಲ್ಲ, ಈ ಪುಸ್ತಕವನ್ನು ಬೇಡವಾ? Can I take this job or not? ಈ ಕೆಲಸವನ್ನು ತಗೊಳ್ಳ ಬೇಡವಾ? Can I marry this person or not? ಈ ವ್ಯಕ್ತಿಯನ್ನ ಮದುವೆ ಆಗ್ಲಾ ಬೇಡವಾ? Can I watch this program or not? ಈ ಕಾರ್ಯಕ್ರಮ ನೋಡ್ಲಾ ಬೇಡವಾ? Where is Brother Zach sitting there with you all the time to tell you? ಸಹೋದರ ಜಾಕ್ ಎಲ್ಲಿ ಕುಳಿತುಕೊಂಡಿದ್ದಾರೆ ನಿಮ್ಮ ಪಕ್ಕ ಹೇಳಲಿಕ್ಕೆ? But you have the Holy Spirit. ಆದ್ರೆ ನಿಮ್ಮಲ್ಲಿ ಪವಿತ್ರ ಆತ್ಮನ ಅಭಿಷೇಕ ಇದೆ. That will tell you. ಆ ಪವಿತ್ರ ಆತ್ಮ ನಿಮಗೆ ಹೇಳುತ್ತೆ. That's not good. ಅದು ಸರಿ ಇಲ್ಲ. Even in marriage. ಮದುವೆ ವಿಷಯದಲ್ಲಿ ಕೂಡ I say, if you are filled with the Holy Spirit,
ನಾನು ಹೇಳ್ತೀನಿ, ನೀವು ಪವಿತ್ರಾತ್ಮರಿಂದ and ತುಂಬಿದ್ರೆ, you're considering somebody in marriage, ನೀವು ಯಾರನ್ನಾದ್ರೂ ನೋಡ್ತಾ ಇದ್ರೆ ಮದುವೆ ವಿಷಯದಲ್ಲಿ, you talk to that person for a few minutes, ನೀವು ಆ ವ್ಯಕ್ತಿ ಹತ್ರ ಕೆಲವೇ ಕ್ಷಣಗಳು ಮಾತಾಡಿದ್ರು, and you can get a witness in your spirit. ನಿಮ್ಮ ಹೃದಯದಲ್ಲಿ ಸಾಕ್ಷಿ ಬರುತ್ತೆ, This is not for you, ಇದು ನಿನಗಲ್ಲ, or this is the person for you. ಇದೇ ವ್ಯಕ್ತಿ ನಿನ್ನ ಮದುವೆ ಆಗ್ತದೆ. It's really true. ಇದು ನಿಜವಾಗಿ ಸತ್ಯ. I remember when I met my wife, it was like that. ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ನನ್ನ ಹೆಂಡತಿಯನ್ನ ಸಂಧಿಸಿದಾಗ 39 years ago, 39 ವರ್ಷಗಳ ಮೊದಲು I could sense this is the right person. ನನಗೆ ಗೊತ್ತಾಯ್ತು, ಇದೇ ವ್ಯಕ್ತಿ ನಾನು ಮದುವೆ ಆಗ್ಬೇಕು. But I never felt like that about others. ಬೇರೆಯವ್ರ ವಿಷಯದಲ್ಲಿ ಹಾಗೆ ಅನಿಸ್ಲಿಲ್ಲ ನನಗೆ. It's wonderful when the Holy Spirit can tell you, this is it. ಇದು ಬಹಳ ಅದ್ಭುತವಾದದ್ದು. ಪವಿತ್ರಾತ್ಮ ನಿಮಗೆ ಇದೇ ಸರಿ ಅಂತ ಹೇಳುವ. You look back after 40 years and you say, boy, that was the right decision I took. ನೀವು 40 ವರ್ಷಗಳ ನಂತರ ಹಿಂದೆ ತಿರುಗಿ ನೋಡಿದ್ರೆ, ಓ, ಅದು ಸರಿಯಾದ ನಿರ್ಧಾರ ನಾನು ತಗೊಂಡಿದ್ದು. I remember when I felt I should leave my job in the Navy. ನನಗೆ ನೆನಪಿದೆ, ನಾನು ನೌಕಾಪಡೆಯಲ್ಲಿ ಕೆಲಸ ಬಿಡಬೇಕಾದಾಗ witness in my spirit. ನನಗೆ ನನ್ನ ಆತ್ಮದಲ್ಲಿ ಒಂದು ಸಾಕ್ಷಿ ಬಂತು. And other people couldn't understand. They didn't agree with me. ಬೇರೆಯವರಿಗೆ ಗೊತ್ತಾಗ್ಲಿಲ್ಲ, ಅವರು ಸರಿ ಇಲ್ಲ ಅಂತ ಹೇಳಿದ್ರು. I knew it was right. ನನಗೆ ಗೊತ್ತಿತ್ತು ಅದು ಸರಿ ಅಂತ. Now I look back after 40 years, it was absolutely right. ಇವತ್ತು 40 ವರ್ಷಗಳ ನಂತರ ಹಿಂದೆ ನೋಡಿದ್ರೆ ನಾನು ಅದು ಸರಿಯಾದ. If you listen to the voice of the Spirit, ನೀವು ಆ ಪವಿತ್ರಾತ್ಮನ ಮಾತನ್ನ ಕೇಳಿದ್ರೆ, you'll be protected from so many wrong things. ಬಹಳಷ್ಟು ತಪ್ಪು ದಾರಿಗಳಿಂದ ನೀವು ರಕ್ಷಣೆ ಹೊಂದುತ್ತೀರಾ. I'll tell you, I have made some mistakes also. ನಾನು ಹೇಳ್ತೀನಿ, ನಾನು ತಪ್ಪು ಕೂಡ ಮಾಡಿದ್ದೀನಿ. Sometimes in my foolishness I have not listened to the Spirit. ನನ್ನ ಮೂರ್ಖತನದಲ್ಲಿ ಕೆಲವು ಸಲ ಪವಿತ್ರಾತ್ಮನ ಮಾತನ್ನ ಕೇಳಿಸ್ಕೊಂಡಿಲ್ಲ. But fortunately those were not in major decisions, some small decisions. ಅದು ಒಳ್ಳೆಯ ತರದಲ್ಲಿ ನೋಡಿದ್ರೆ ಅದು ದೊಡ್ಡ ನಿರ್ಧಾರಗಳಾಗಿಲ್ಲ, ಬಹಳ ಚಿಕ್ಕ ನಿರ್ಧಾರಗಳಾಗಿತ್ತು. So my suffering was only a little bit because those were small decisions. ಯಾಕೆ ಅಂದ್ರೆ ಅದು ಚಿಕ್ಕ ನಿರ್ಧಾರಗಳಾಗಿದ್ರಿಂದ. But those I regret that I did not listen to the Holy Spirit in those small things. ನನಗೆ ದುಃಖ ಆಗುತ್ತೆ, ಆ ಚಿಕ್ಕ ವಿಷಯದಲ್ಲೂ ನಾನು ಪವಿತ್ರಾತ್ಮನ ಮಾತು ಕೇಳಿಲ್ಲ. I wish I had listened to the Holy Spirit in everything. ನಾನು ಬಯಸ್ತೇನೆ ಎಲ್ಲಾ ವಿಷಯದಲ್ಲೂ ಪವಿತ್ರಾತ್ಮನ ಮಾತು ಕೇಳಬೇಕಾಗಿತ್ತು. I can advise you, let the Spirit of the Lord make you quick in scent. What is the direction the fear of the Lord should take you? ನಾನು ನಿಮಗೆ ತಿಳುವಳಿಕೆ ಕೊಡ್ತೀನಿ, ನೀವು ಆ ಪವಿತ್ರಾತ್ಮನ ಭಯದಲ್ಲಿ, ಆ ಸೂಕ್ಷ್ಮತೆಯಲ್ಲಿ ತುಂಬಿರಿ, ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ. Turn back to Isaiah 11. ಯೆಶಾಯ 11 ನೋಡ್ಕೊಳ್ಳೋಣ. See, there's something else it goes on to say there. ಇಲ್ಲಿ ಮುಂದೆ ಬೇರೆ ವಿಷಯ ಹೇಳುತ್ತೆ. You are all like first century Christians now. ನೀವೆಲ್ಲರೂ ಇವಾಗ ಮೊದಲ ಶತಮಾನದ ಕ್ರೈಸ್ತರಂತೆ. What is that? ಹಾಗಾದ್ರೆ ಏನು? First century Christians had no Bible. ಮೊದಲೇ ಶತಮಾನದ ಜನರಲ್ಲಿ ಬೈಬಲ್ ಇರಲಿಲ್ಲ. There was no printed Bibles those days. ಆವಾಗ ಅವರಲ್ಲಿ ಒಂದು ಅಚ್ಚು ಮಾಡಿದ ಬೈಬಲ್ ಇರಲಿಲ್ಲ ಅವ್ರ ಕೈಯಲ್ಲಿ. Paul got up to speak, they had to just listen. ಪೌಲ ನಿಂತು ಮಾತಾಡುವಾಗ ಅವರು ಸುಮ್ಮನೆ ಕೇಳಿಸ್ಕೊಳ್ಬೇಕಾಗಿತ್ತು. So now you can't read your Bibles, you got to listen. ನೀವು ಇವಾಗ ನಿಮ್ಮ ಬೈಬಲ್ ನೋಡ್ಲಿಕ್ಕಾಗಲ್ಲ, ನೀವು ಕೇಳಿಸ್ಕೊಳ್ಬೇಕು. Then you must listen more carefully. ನಂತರ ಆದ್ರಿಂದ ನೀವು ಬಹಳ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಬೇಕು. Isaiah 11, it says here in verse 3. 3ನೇ ವಚನ. It's very easy for you to remember, you can read it later on by yourself. ನೀವು ನೆನಪಿಟ್ಕೊಳ್ಳೋದು ಬಹಳ ಸುಲಭ, ನಂತರ ಓದ್ಕೊಳ್ಬಹುದು. It's the first 3 or 4 verses of Isaiah chapter 11. When you go home, please read it. ಯೆಶಾಯ 11ರ ಮೊದಲ 3-4 ವಚನಗಳನ್ನ ಮನೆಗೆ ಹೋಗಿ ಓದಿ. It says in verse 3, 3ನೇ ವಚನದಲ್ಲಿ He will make him quick of scent in the fear of the Lord. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. And therefore, ಆದ್ದರಿಂದ he will not make a decision by what his eyes see or by what his ears hear. ಆದ್ದರಿಂದ ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. You know, all the people in the world, ಈ ಲೋಕದಲ್ಲಿರುವ ಜನರೆಲ್ಲ, they all make decisions by what their eyes see and their ears hear. ಈ ಲೋಕದಲ್ಲಿರೋ ಜನರೆಲ್ಲ ಅವರ ಕಣ್ಣಿಗೆ ಏನು ಕಾಣಿಸುತ್ತೋ, ಕಿವಿಗೆ ಏನು ಕೇಳಿಸುತ್ತೋ ಅದನ್ನ ಆಧಾರದ ಮೇಲೆ ನಿರ್ಣಯ ತಗೊಳ್ತಾರೆ. All of us have got a lot of information stored up in our mind. ನಮಗೆಲ್ಲರಿಗೂ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ವಿಷಯಗಳು ತುಂಬಿಕೊಂಡಿದೆ. Most of that information came through the eyes and through the ears from the time you were born. ನೀವು ಹುಟ್ಟಿದಂದಿನಿಂದ ಹೆಚ್ಚಿನ ಅಂಶ ಎಲ್ಲ ವಿಷಯಗಳು ಕಣ್ಣಿನಿಂದ ಮತ್ತು ಕಿವಿಯಿಂದ ಬಂದು ಸೇರ್ಕೊಂಡಿದೆ. You know, as a child grows up, ಒಂದು ಮಗು ಬೆಳ್ಕೊಂಡು ಹೋಗ್ತಾ ಇರುವಾಗ looking,
ಅದು ನೋಡುತ್ತೆ, listening, ಕೇಳಿಸ್ಕೊಳ್ಳುತ್ತೆ, it learns the language, ಅದು ಭಾಷೆಯನ್ನು ಕಲ್ತ್ಕೊಳ್ಳುತ್ತೆ, it learns music, ಸಂಗೀತವನ್ನು ಕಲ್ತ್ಕೊಳ್ಳುತ್ತೆ, and it can sing a chorus when it is 5 years old. 5 ವರ್ಷ ಆಗಿದಾಗ ಹಾಡು ಹಾಡುತ್ತೆ. Because it has picked up, it's got information in its head. ಯಾಕೆ ಅಂದ್ರೆ ಅದು ಕೇಳಿಸ್ಕೊಂಡು ಕಲ್ತ್ಕೊಂಡಿದೆ, ಅದು ಅದಕ್ಕೆ ಕಿವಿಯಿಂದ ಕಣ್ಣಿಂದ ಬಂತು. The information in the head also comes from the tongue. ವಿಷಯ ಬಾಯಿನಿಂದ ಕೂಡ ಬರುತ್ತೆ. You know, chocolates are sweet. ಒಂದು ಚಾಕ್ಲೇಟು ಸಿಹಿಯಾಗಿದೆ. By touching things, ಮುಟ್ಟೋದ್ರಿಂದ something is hot, something is cold. ಇದು ಬಿಸಿಯಾಗಿದೆ, ಇದು ತಣ್ಣಗಿದೆ. But most of the information comes through the eyes and the ears. ಆದರೆ ಹೆಚ್ಚಿನ ಅಂಶ ವಿಷಯಗಳು ಕಣ್ಣಿಂದ ಮತ್ತು ಕಿವಿಯಿಂದ ಬರುವಂತದ್ದಾಗಿದೆ. Little bit from the other senses. ಕೆಲವು ಮಾತ್ರ ಬೇರೆ ಅಂಗಗಳಿಂದ. Most of our decisions we take, important decisions, are based on what we see, what we hear. ಹೆಚ್ಚಿನ ಅಂಶ ನಾವು ತಗೊಳ್ಳುವಂತ ನಿರ್ಣಯಗಳು ಕಣ್ಣಿಂದ ನೋಡೋದ್ರಿಂದ, ಕಿವಿಯಿಂದ ಕೇಳೋದ್ರಿಂದ ಆಗಿದೆ. How do you prepare for an examination? ನೀವು ಪರೀಕ್ಷೆಗೆ ಹೇಗೆ ತಯಾರಾಗ್ತೀರಾ? Almost entirely with your eyes and your ears. ಮುಖ್ಯವಾಗಿ ಹೆಚ್ಚಿನ ಅಂಶ ನೀವು ಕಣ್ಣಿಂದ, ಕಿವಿಯಿಂದ ತಯಾರಾಗ್ತೀರಾ. You read, ನೀವು ಓದ್ತೀರಾ ಕಣ್ಣಿಂದ, you hear your teacher, ಕಿವಿಯಿಂದ ಉಪಾಧ್ಯಾಯರು ಹೇಳೋದು that's how ಕೇಳ್ತೀರಾ. you prepare for an examination. ಹಾಗೆ ನೀವು ತಯಾರಾಗ್ತೀರಾ ಪರೀಕ್ಷೆಗೆ. And so many decisions that you make in life. ನಿಮ್ಮ ಜೀವಿತದಲ್ಲಿ ಮಾಡೋ ಹಲವಾರು ನಿರ್ಣಯಗಳು. Shall I take this job? ನಾನು ಈ ಕೆಲಸ ತಗೊಳ್ಳ. Shall I marry this person? ನಾನು ಈ ವ್ಯಕ್ತಿನ ಮದುವೆ ಆಗಲ್ಲ. You see, ನೋಡ್ತೀರಾ, you hear information, ನೀವು ಕಿವಿಯಿಂದ ಕೇಳಿಸ್ಕೊಂತೀರಾ, and you take a decision. ನಂತರ ನೀವು ನಿರ್ಣಯ ತಗೊಂತೀರಾ. Now it says about Jesus ಯೇಸುವಿನ ಬಗ್ಗೆ ಹೇಳುತ್ತೆ that he would not take a decision by what he saw and what he heard. ಯೇಸುವಿನ ಬಗ್ಗೆ ಹೇಳುತ್ತೆ, ಅವನು ಕಣ್ಣಿಂದ ನೋಡಿದ್ರಿಂದ ಮತ್ತು ಕಿವಿಯಿಂದ ಕೇಳಿದ್ರಿಂದ ನಿರ್ಣಯ ತಗೊಳ್ಳಿಲ್ಲ ಅಂತ. Because these things can deceive us. ಯಾಕೆ ಅಂದ್ರೆ ಈ ವಿಷಯಗಳು ವಂಚಿಸಬಹುದು ನಮ್ಮನ್ನ. He would take a decision by the fear of the Lord. ಆತನು ದೇವರ ಭಯದಿಂದ ಮಾತ್ರ ನಿರ್ಣಯ. In other words, he would say, yeah, it looks all right to me. ಹೌದು, ಇದು ನೋಡ್ಲಿಕ್ಕೆ ಸರಿಯಾಗಿದೆ. According to all the advice given to me by other people also, it sounds all right. ಎಲ್ಲರೂ ಹೇಳಿದ ವಿಷಯಗಳನ್ನು ಕೇಳಿಸ್ಕೊಂಡಿದ್ರನ್ನು ಇದು ಸರಿಯಾಗಿದೆ. But ಆದರೆ I still don't have freedom in my spirit to do it. ಆದರೂ ನನ್ನ ಆತ್ಮದಲ್ಲಿ ಇದನ್ನು ಮಾಡಲಿಕ್ಕೆ ನನಗೆ ಸ್ವತಂತ್ರ ಇಲ್ಲ. So I don't do it. ಅದರಿಂದ ನಾನು ಮಾಡೋದಿಲ್ಲ. That's the way we are supposed to live. ಹಾಗೆ ನಾವು ಜೀವಿಸಬೇಕಾಗಿದೆ. I've had many experiences like that. ನನಗೆ ಬಹಳ ಆ ಥರ ಅನುಭವಗಳಾಗಿದೆ. It looks all right. ನಿಮ್ಗೆ ನೋಡಕ್ಕೆ ಸರಿಯಾಗಿರುತ್ತೆ. Other people say, yeah, it's good to do that or go there. ಹೌದು, ಬೇರೆಯವರು ಹೇಳ್ತಾರೆ, ಓ ಇದು ಸರಿ, ಇದು ಮಾಡಬಹುದು. Like sometimes when I consider going to some place for meetings, ನಾವು ಕೂಟಗಳಿಗೆ ನಾನು ಒಂದು ಕಡೆ ಹೋಗ್ಬೇಕು ಅನ್ಕೊಂತೀನಿ. I get all the information. ಹಲವಾರು ವಿಷಯಗಳು ನಾನು ಹೇಳ್ತಾರೆ. Everybody recommends, yeah, it's good if you go. ಬಹಳಷ್ಟು ಜನ ಹೇಳ್ತಾರೆ, ಹೌದು ಹೋಗ್ಬೋದು ನೀವು ಅಂತ. See, I don't feel free in my spirit. ಆದರೆ ನನ್ನ ಆತ್ಮದಲ್ಲಿ ನನಗೆ ಸ್ವತಂತ್ರ ಇರೋದಿಲ್ಲ. I don't go. ನಾನು ಹೋಗೋದಿಲ್ಲ. Or some other times, ಕೆಲವು ಸಲ other people say, no, brother Zach, I don't think you should go there. ಕೆಲವರು ಹೇಳ್ತಾರೆ, ಆ ಸಹೋದರ ಜಾಕ್ ಅವರೇ ನೀವು ಅಲ್ಲಿ ಹೋಗಬಾರ್ದು ಅನ್ಸುತ್ತೆ. Yeah, brother, I say thank you for your advice. ಹೌದು ಸಹೋದರ, ನಿಮ್ಮ ತಿಳುವಳಿಕೆಗೆ ಧನ್ಯವಾದ. I sense in my spirit. ಆದರೆ ನನ್ನ ಆತ್ಮದಲ್ಲಿ ನನಗೆ ಅನ್ಸುತ್ತೆ, the scent is going in that direction. ಆ ಒಂದು ಸೂಕ್ಷ್ಮತೆ ಆ ಕಡೆಗೆ ಹೋಗ್ತಾ ಇರುತ್ತೆ. I go. ನಾನು ಹೋಗ್ತೀನಿ. And I have found through 40 years ನಾನು 40 ವರ್ಷಗಳಿಂದ ನೋಡಿದ್ದೀನಿ, that it's always best to follow the leading of the Holy Spirit. ಯಾವಾಗಲೂ ಪವಿತ್ರಾತ್ಮನ ನಡೆಸುವಿಕೆನ ಕಂಡುಹಿಡಿಯೋದು ಬಹಳ ಒಳ್ಳೆಯದು. Because you don't waste your time. ಯಾಕೆಂದ್ರೆ ನಿಮ್ಮ ಸಮಯ ವ್ಯಯ ಮಾಡೋದಿಲ್ಲ ನೀವು. I get about 100 invitations in a year. ನನಗೆ 100 ಜನ ಕರೀತಾರೆ, ಆಹ್ವಾನಿಸ್ತಾರೆ. And I take about 2 or 3. ಆದರೆ ನನಗೆ 2-3 ಜಾಗಕ್ಕೆ ಮಾತ್ರ ಹೋಗ್ತೀನಿ. I'm saying to new places, not our own churches. ನಮ್ಮ ಸಭೆಗಳಿಗಲ್ಲ, ಬೇರೆ ಹೊಸ ಜಾಗಗಳಿಗೆ. And I say I'll go only if I feel free in my spirit. ನಾನು ನನ್ನ ಆತ್ಮದಲ್ಲಿ ಸ್ವತಂತ್ರ ಅನಿಸಿದ್ರೆ ಮಾತ್ರ ಹೋಗ್ತೀನಿ. If I don't feel free, I don't go. ನನಗೆ ಸ್ವತಂತ್ರ ಅನಿಸಿಲ್ಲ ಅಂದ್ರೆ ಹೋಗಲ್ಲ. I don't go by what my eyes see or my ears hear. ನಾನು ನನ್ನ ಕಣ್ಣು ಏನು ನೋಡುತ್ತೋ, ಕಿವಿ ಏನು ಕೇಳುತ್ತೋ ಅದರಿಂದ ಹೋಗೋದಿಲ್ಲ. If you develop this habit from your young age, ನಿಮ್ಮ ಯೌವನಸ್ಥನದ ಜೀವಿತದಿಂದ ಇದನ್ನ ಬೆಳೆಸ್ಕೊಂಡ್ರೆ ನೀವು, you will become an expert at it by the time you come to my age. ನೀವು ನನ್ನ ವಯಸ್ಸಿಗೆ ಬರೋಷ್ಟರಲ್ಲಿ ಬಹಳ ಪ್ರವೀಣರಾಗ್ತೀರಾ. If you start when you're 25, ನೀವು 25ರಲ್ಲಿ ಪ್ರಾರಂಭಿಸಿದ್ರೆ, by the time you're 65 you'll become an expert. ನೀವು 65 ವರ್ಷ ಆಗೋದ್ರಲ್ಲಿ ಬಹಳ ಪ್ರವೀಣರಾಗ್ತೀರಾ. In the beginning you'll make some mistakes. ಪ್ರಾರಂಭದಲ್ಲಿ ತಪ್ಪು ಮಾಡ್ತೀರಾ. You think that's the Holy Spirit and it's not the Holy Spirit.
ನೀವು ಅದು ಪವಿತ್ರಾತ್ಮ ಅನ್ಕೊಂತೀರಾ, ಅದು ಪವಿತ್ರಾತ್ಮ ಆಗಿರೋದಿಲ್ಲ. It's like a little puppy dog that still doesn't become an expert at picking up the scent. ಒಂದು ಚಿಕ್ಕ ನಾಯಿ ಮರಿ ಅದು ವಾಸನೆ ಸರಿಯಾಗಿ ಕಂಡುಹಿಡಿದೇ ಇರೋ ತರ. After 5 or 6 years, that dog has become an expert. 5-6 ವರ್ಷಗಳ ನಂತರ ಅದು ಪ್ರವೀಣರಾಗಿರುತ್ತದೆ. So you must allow the Holy Spirit to make you an expert in finding out the will of God. ನೀವು ಪವಿತ್ರಾತ್ಮ ನಿಮ್ಮನ್ನ ಪ್ರವೀಣರಾಗಲಿಕ್ಕೆ ಮಾಡಬೇಕು ದೇವರ ಇಚ್ಛೆಯನ್ನು ಕಂಡುಹಿಡಿಯಲು. In the Old Testament, it is only by study. What is the law? What's God's law say about this? What God say about that? ಹಳೆ ಒಡಂಬಡಿಕೆಯಲ್ಲಿ ನೀವು ಯಾವಾಗಲೂ ಓದ್ತಾ ಇರಬೇಕಾಗಿತ್ತು, ಇದು ಏನು ಹೇಳುತ್ತೆ, ಈ ಪುಸ್ತಕದಲ್ಲಿ ಏನು ಹೇಳುತ್ತೆ, ಈ ವಚನ ಏನು ಹೇಳುತ್ತೆ ಅಂತ. In the New Testament, it's not like that. ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. It's the Holy Spirit. ಪವಿತ್ರ ಆತ್ಮ. Not noisy spirit. ಶಬ್ದದ ಆತ್ಮ ಅಲ್ಲ. Holy Spirit. ಪವಿತ್ರ ಆತ್ಮ. That will make you sensitive. ನಿಮ್ಮನ್ನ ಸೂಕ್ಷ್ಮರನ್ನಾಗಿ ಮಾಡುತ್ತೆ ಅದು. You know, one of the great tricks of the devil is to make you insensitive to sin. ಸೈತಾನನ ವಂಚನೆಯ ಒಂದು ರೀತಿ ಯಾವುದು ಅಂದ್ರೆ ನಿಮ್ಮನ್ನ ಸೂಕ್ಷ್ಮವಿಲ್ಲದೆ ಇರೋಂತರನಾಗಿ ಮಾಡುತ್ತಾರೆ. Think of our taste. ನಮ್ಮ ರುಚಿಯ ನಾಲಿಗೆ ವಿಷಯವಾಗಿ ನೋಡಿ. You know that verse we quoted yesterday, taste and see that the Lord is good. ನಾವೊಂದು ವಾಕ್ಯವನ್ನು ನೋಡ್ಕೊಳ್ಳಿ, ಸವಿದು ನೋಡಿರಿ ಯೆಹೋವನನ್ನ ಅಂತ ಅನ್ಬಿಟ್ಟು. We don't taste the Lord with our tongue. ನಾವು ಯೆಹೋವನನ್ನ ನಮ್ಮ ನಾಲಿಗೆಯಲ್ಲಿ ರುಚಿ ನೋಡೋದಿಲ್ಲ. In our spirit, ನಮ್ಮ ಆತ್ಮದಲ್ಲಿ I can taste and see that the Lord is good. ನಾವು ಕರ್ತನನ್ನ ರುಚಿಸಿ ನೋಡಬಹುದು ಆತನ ಒಳ್ಳೆಯವನು ಅಂತ. Have you tasted Jesus and seen that he's good? ಯೇಸುವನ್ನ ನೀವು ರುಚಿಸಿ ನೋಡಿದಿರಾ ಆತನ ಒಳ್ಳೆಯವನು ಅಂತ? Have you tasted holiness and seen that holiness is good? ನೀವು ಆ ಒಂದು ಪವಿತ್ರತೆಯನ್ನ ನೀವು ರುಚಿಸಿ ನೋಡಿದ್ದೀರಾ, ಅದು ಬಹಳ ಒಳ್ಳೆಯದು ಅಂತ? Have you tasted sin and seen that sin is bad? ನೀವು ಆ ಪಾಪವನ್ನ ರುಚಿಸಿ ನೋಡಿದ್ದೀರಾ, ಅದು ಬಹಳ ಕಹಿಯಾದದ್ದು ಅಂತ? See, isn't it good that our tongue is very sensitive to taste? ನಮಗೆ ಎಷ್ಟು ಒಳ್ಳೇದಲ್ವಾ ನಾಲ್ಗೆ ರುಚಿ ನೋಡುತ್ತೆ. Supposing you eat some meat curry. ನಾವು ಒಂದು ಮಾಂಸ ಬೇಯಿಸಿದ ಮಾಂಸವನ್ನು ತಿನ್ನೋದ್ರದ್ದು. It was made a few days ago and it is spoiled. ಅದು ಹಳಸಿ ಹೋಗಿದೆ, ಕೆಲವು ದಿವಸ ಮೊದಲು ಮಾಡಿದ್ದು. As soon as it comes to your tongue, ಅದು ನಿಮ್ಮ ನಾಲ್ಗೆ ಹತ್ತಿರ ಬಂದ ತಕ್ಷಣ you spit it out, say, hey, this is not good. ಅದು ಉಗಿದು ಬಿಡುತ್ತೆ, ಓ ಇದು ಸರಿ ಇಲ್ಲ ಅನ್ಬಿಟ್ಟು. Haven't you had that experience? ನಿಮಗೆ ಅದು ಅನುಭವ ಆಗಿಲ್ವಾ? Some food that goes, as soon as it touches your tongue, you say, I don't want that. ನೀವು ಯಾವುದೋ ಒಂದು ಹಳಸಿದ ಊಟ ಬಾಯಿ ಹತ್ರ ಬಂದ ತಕ್ಷಣ ನೀವು ಉಗಿದು ಬಿಡ್ತೀರಾ. Milk that is spoiled, as soon as you drink it, you say, hey, it's bad. ಕೆಟ್ಟ ಹಾಲು ಕೂಡ ನಿಮ್ಮ ಬಾಯ ಬಳಿ ಬಂದಾಗಲೇ ನೀವು ಉಗಿದು ಬಿಡ್ತೀರಾ. But supposing you had no taste on your tongue, ನಿಮ್ಮ ನಾಲ್ಗೆ ಮೇಲೆ ಆ ರುಚಿ ಇರಲಿಲ್ಲ ಅಂತ ಏನು ಮಾಡ್ತೀರಾ? can you imagine all the rubbish that you will eat? ನೀವು ಯೋಚನೆ ಮಾಡ್ತೀರಾ ಯಾವುದೆಲ್ಲ ಕಸವನ್ನ ತಿಂದು ಬಿಡ್ತಾ ಇದ್ರ ಅಂತ? If somebody gives you on a plate even what the pigs are eating, you eat it. ಹಂದಿ ತಿನ್ನುವಂಥದ್ದನ್ನ ಯಾರು ತಟ್ಟೆಯಲ್ಲಿ ತಂದು ಕೊಟ್ಟರು ಅದನ್ನು ತಿಂದ್ಬಿಡ್ತಾ ಇದ್ರ. Because your tongue will not tell you anything. ಯಾಕೆ ಅಂದ್ರೆ ನಿಮ್ಮ ನಾಲ್ಗೆ ಏನು ಹೇಳೋದಿಲ್ಲ. That is the condition of some believers. ಅದು ಕೆಲವು ವಿಶ್ವಾಸಿಗಳ ಪರಿಸ್ಥಿತಿ ಆಗಿದೆ. They can take all types of sin and they are quite happy. ಅವರು ಯಾವ ತಪ್ಪು ಬೇಕಾದ್ರೂ ಪಾಪ ಬೇಕಾದ್ರೂ ತಿಂದು ಬಿಡ್ತಾರೆ, ಸಮಾಧಾನವಾಗಿರ್ತಾರೆ. A man who is sensitive, ಸೂಕ್ಷ್ಮವಾಗಿರೋ ಮನುಷ್ಯ, as soon as some sin, he throws it away immediately. That's bad. ಯಾವುದೇ ಒಂದು ಚಿಕ್ಕ ಪಾಪ ಅವನ ಬಳಿಗೆ ಬಂದ್ರೆ ಅದನ್ನು ಬಿಸಾಕ್ಬಿಟ್ಟು ಅಯ್ಯೋ ಇದು ಒಳ್ಳೇದಿಲ್ಲ ಅಂತ ಹೇಳ್ತಾನೆ. Who gave you this sense of taste in your tongue? ಈ ರುಚಿಯ ನಾಲ್ಗೆಯಲ್ಲಿ ರುಚಿಯನ್ನು ಕೊಟ್ಟವರು ಯಾರು? Did you produce it yourself or did God make you like that? ನೀವೇ ಉಂಟು ಮಾಡಿದ್ರ ಅಥವಾ ದೇವರು ಕೊಟ್ರ? Do you think, please answer this question. ನೀವು ಇದಕ್ಕೆ ಉತ್ತರ ಕೊಡಿ. Do you think a God who can make your tongue so sensitive to bad food cannot make your spirit sensitive to sin in the same way? ದೇವರು ನಾಲಿಗೆಗೆ ರುಚಿ ನೋಡುವಂತ ಒಂದು ಶಕ್ತಿಯನ್ನ ಕೊಟ್ಟ ಆತನು ನಿಮ್ಮ ಆತ್ಮಕ್ಕೆ ಪಾಪನ ರುಚಿ ನೋಡುವಂತ ಶಕ್ತಿ ಕೊಡೋದಿಲ್ವಾ? Which do you think will harm you more, bad food or sin? ಯಾವುದು ನಿಮ್ಮನ್ನ ಕೆಡಿಸುತ್ತೆ, ಪಾಪನ ಅಥವಾ ಕೆಟ್ಟ ಆಹಾರನ? Bad food, maybe you'll have a stomach upset, some diarrhea or something like that. It won't send you to hell. ನಿಮಗೆ ಆ ಕೆಟ್ಟ ಆಹಾರ ತಿನ್ನೋದ್ರಿಂದ ನರಕಕ್ಕೆ ಹೋಗೋದಿಲ್ಲ, ಅದು ಸ್ವಲ್ಪ ಅನಾರೋಗ್ಯ ತರಬಹುದು. But sin, that can send you to hell. ಆದರೆ ಪಾಪ ಅದು ನಿಮ್ಮನ್ನ ನರಕಕ್ಕೆ ಕೂಡ ಕಳಿಸ್ಬಿಡುತ್ತೆ. God, listen to this. ಕೇಳಿಸ್ಕೊಳ್ಳಿ. God is more interested in making you sensitive to sin than sensitive to bad food with your tongue.
ದೇವರು ನಿಮ್ಮ ನಾಲ್ಗೆಯಲ್ಲಿ ರುಚಿ ನೋಡೋದಕ್ಕಿಂತ ಹೆಚ್ಚಾಗಿ ಪಾಪವನ್ನ ರುಚಿ ನೋಡೋದು ನಿಮ್ಮ ಆತ್ಮದಲ್ಲಿ Very important to ಮುಖ್ಯ ಅಂತ ಹೇಳ್ತಾರೆ. understand this. ಇದು ಕಂಡುಕೊಳ್ಳೋದು ಬಹಳ ಮುಖ್ಯ. I believe that. ನಾನು ನಂಬುತ್ತೇನೆ ಅದನ್ನ. And I believe the devil is all the time trying to take away that sense of taste in my spirit. ಸೈತಾನ ಯಾವಾಗಲೂ ಆ ಒಂದು ರುಚಿ ನೋಡುವ ಸೂಕ್ಷ್ಮತೆಯನ್ನ ನಮ್ಮ ಆತ್ಮದಿಂದ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. Now supposing one day you're eating bad food. ನೀವು ಒಂದು ದಿವಸ ಹಳಸಿದ ಊಟ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. You have to roll it around in your tongue for 2 or 3 minutes. ನೀವು ನಾಲ್ಗೆಯಲ್ಲಿ 2-3 ಸಲ ತಿರುಗಿಸಬೇಕು ಅನ್ಕೊಳ್ಳಿ. And then you discover it is bad food. ನಂತರ ನೀವು ಇದು ಕೆಟ್ಟ ಆಹಾರ ಅನ್ಕೊಂತೀರಾ. After 3 minutes inside your mouth, 3 ನಿಮಿಷಗಳ ಕಾಲ ನಿಮ್ಮ ಬಾಯಲ್ಲಿ ಇದ್ದ ನಂತರ, brother, your sense of taste is gone. ನಾನು ಹೇಳ್ತೀನಿ ಸಹೋದರನೇ, ನಿನಗೆ ಆ ರುಚಿ ನೋಡುವಂತ ಸೂಕ್ಷ್ಮತೆ ಹೋಗ್ಬಿಟ್ಟಿದೆ. If your sense of taste is good, within 1 second you'll spit it out. ಅದು ಸೂಕ್ಷ್ಮತೆ ಒಳ್ಳೆಯದಾಗಿದ್ರೆ ನೀವು ಒಂದು ಕ್ಷಣದಲ್ಲಿ ಬಿಸಾಕ್ಬಿಡ್ತೀರ. The same thing with sin. ಪಾಪ ಕೂಡ ಹಾಗೆ. Supposing you're tempted with something dirty, ನೀವು ಯಾವುದೋ ಒಂದು ಕೆಟ್ಟದರಿಂದ ಶೋಧಿಸಲ್ಪಡುವಾಗ, and you allow it to come into your mind, ಅದು ನೀವು ನಿಮ್ಮ ಮನಸ್ಸಿಗೆ ಬರೋಕೆ ಅನುಮತಿಸ್ತೀರಾ? You think about it for 2-3 minutes. ಅದರ ಬಗ್ಗೆ ನೀವು 2-3 ನಿಮಿಷಗಳು ಯೋಚನೆ ಮಾಡ್ತೀರಾ. Then you say, oh, it's bad, I shouldn't be thinking about that. ನಂತರ ಅದು ಸರಿ ಇಲ್ಲ, ಅದು ತಪ್ಪು ಅಂತ ಯೋಚನೆ ಮಾಡ್ತೀರಾ. Your sense of taste is not good. ನಿಮ್ಮ ಆ ಸೂಕ್ಷ್ಮತೆ ಸರಿ ಇಲ್ಲ. If it was really good, as soon as it came into your mind, you'd say it's bad, I don't want it. ರುಚಿ ನೋಡುವ ಶಕ್ತಿ ಸರಿಯಾಗಿದ್ರೆ ನೀವು ಅದು ಬಂದ ತಕ್ಷಣ ಅದು ಬೇಡ ಅಂತ ಬಿಸಾಕ್ತಾ ಇದ್ರಿ. Do you know how much harm can come to your body if you eat food that is bad? ನಿಮಗೆ ಗೊತ್ತಾ ಆ ಕೆಟ್ಟ ಆಹಾರ ತಿನ್ನೋದ್ರಿಂದ ಎಷ್ಟು ಅನಾರೋಗ್ಯ ಬರುತ್ತೆ ನಿಮ್ಮ ಶರೀರಕ್ಕೆ? Do you know how much harm comes to your soul when you allow sin to roll around in your mind even for 2 or 3 minutes? 2-3 ನಿಮಿಷಗಳ ಕಾಲ ಆ ಪಾಪ ನಿಮ್ಮ ಮನಸ್ಸಿನಲ್ಲಿ ಓಡೋದ್ರಿಂದ ಎಷ್ಟು ನಿಮ್ಮ ಪ್ರಾಣಕ್ಕೆ ನಷ್ಟ ಆಗುತ್ತೆ ಗೊತ್ತಾ? This is the wonderful sensitivity that the Holy Spirit brings. ಇದು ಅದ್ಭುತವಾದ ಒಂದು ಸೂಕ್ಷ್ಮತೆ ಪವಿತ್ರಾತ್ಮನು ತರುವಂತ. Your ears will hear a word behind you. ನಿಮ್ಮ ಕಿವಿ ಹಿಂದೆಯಿಂದ ವಚನ ಕೇಳುತ್ತೆ. Took the wrong turning. ನೀವು ತಪ್ಪು ದಾರಿಯನ್ನು ಹಿಡಿದಾಗ ಹಿಂದೆ ಬಾ. That's not the right way for you. ಅದು ಸರಿ ಇಲ್ಲ ದಾರಿ. Wonderful. ಅದ್ಭುತ. When you're going to say something, ನೀವು ಏನೋ ಹೇಳಲಿಕ್ಕೆ ಹೋಗುವಾಗ, you're very upset about something, ನೀವು ಯಾವುದೋ ವಿಷಯದಲ್ಲಿ ಬೇಸರ ಆಗಿರುತ್ತೆ, and you want to say something to somebody, ನಿಮ್ಗೆ ಯಾರಿಗೋ ಏನೋ ಹೇಳಲಿಕ್ಕೆ ಹೋಗ್ತೀರಾ, your husband, wife, ಗಂಡ ಹೆಂಡತಿ, in your office, ನಿಮ್ಮ ಕಚೇರಿಯಲ್ಲಿ, and as you're about to say something, the Holy Spirit says no. ನೀವು ಹೇಳಲಿಕ್ಕೆ ಹೋದ ತಕ್ಷಣ ಪವಿತ್ರಾತ್ಮ ಹೇಳುತ್ತೆ ಅದು ತಪ್ಪು ಅಂತ. I remember hearing a story of a servant of God. ದೇವರ ಒಬ್ಬ ಸೇವಕರ ಕಥೆ ನನಗೆ ಗೊತ್ತಿದೆ. He was very ಗೊತ್ತಿದೆ. upset with a brother once. ಒಬ್ಬ ಸಹೋದರನ ಬಗ್ಗೆ ಅವನು ಬಹಳ ಬೇಸರಗೊಂಡಿದ್ದಾನೆ. ಅವನಿಗೆ ಏನೋ ಹೇಳಲಿಕ್ಕೆ ಹೋದನು. And he walked all the way up to his house. ಅವನ ಮನೆಯವರೆಗೂ ನಡ್ಕೊಂಡು ಹೋದ್ರು. And as he was about to knock at the door, ಮನೆ ಬಾಗಿಲು ತಟ್ಟುವಾಗ Holy Spirit said, go back home. ಪವಿತ್ರಾತ್ಮ ಹೇಳ್ತು ಮನೆ ವಾಪಸ್ ಹೋಗು ಅಂತ. So he went back home. ಅವನು ಮನೆಗೆ ಹಿಂತಿರುಗಿ ಹೋದನು. Wonderful. ಅದ್ಭುತವಾದದ್ದು. He was sensitive to the Holy Spirit. ಅವರು ಪವಿತ್ರಾತ್ಮಕ್ಕೆ ಬಹಳ ಸೂಕ್ಷ್ಮನಾಗಿದ್ದರು. Holy Spirit said, I don't want you to go and speak to him today. ಪವಿತ್ರಾತ್ಮ ಹೇಳಿದ್ರೆ ಅದು ಹೇಳೋದು ನನಗೆ ಇಷ್ಟ ಇಲ್ಲ ಅಂತ. I want to tell you, this is the way to live the Christian life. ಹೀಗೆ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸಬೇಕು. You must pray, God, make me more and more sensitive to sin. ನಾವು ಪ್ರಾರ್ಥಿಸಬೇಕು, ದೇವರೇ ನನಗೆ ಹೆಚ್ಚೆಚ್ಚು ಸೂಕ್ಷ್ಮನನ್ನಾಗಿ ಮಾಡು ಪಾಪಕ್ಕೆ. More and more sensitive to what is your will. ನನಗೆ ಹೆಚ್ಚು ಸೂಕ್ಷ್ಮನಾಗಿ ಮಾಡು ನಿನ್ನ ಇಚ್ಛೆಯನ್ನು ತಿಳ್ಕೊಳ್ಳಿಕ್ಕೆ. Sometimes it takes time. ಕೆಲವು ಸಲ ಇದು ಸಮಯ ತಗೊಳುತ್ತೆ. But you don't move till you're sure. ಆದರೆ ಅದು ನಿರ್ದಿಷ್ಟವಾಗೋ ಮೊದಲು ನೀವು ಮುಂದೆ ಹೋಗಲ್ಲ. This dog has come to a crossroad. ಒಂದು ನಾಯಿ ಅಡ್ಡದಾರಿಯಲ್ಲಿ ಬಂದಿದೆ. And it's smelling, not sure. This way, that way. Which way did he go? ಅದು ವಾಸನೆ ನೋಡ್ತಾ ಇದ್ದೆ, ಯಾವ ಕಡೆ ಹೋಗ್ಬೇಕು ಅಂತ ನಿರ್ದಿಷ್ಟವಾಗಿ ಗೊತ್ತಿಲ್ಲ. Stand around 5 minutes. ಅಲ್ಲಿ 5 ನಿಮಿಷ ಕಾಯ್ತಾ ಇರಬಹುದು, ಅದು 10 minutes. 10 ನಿಮಿಷ. Policeman has just got to wait there. ಪೊಲೀಸ್ ನಿಂತ್ಕೊಂಡು ಕಾಯ್ತಾ ಇರಬೇಕು. Because he doesn't have any sense of smell. ಆದ್ರೆ ಅವನಿಗೇನು ವಾಸನೆ ಗೊತ್ತಾಗಲ್ಲ. He is dependent on the dog. ಅವನು ಆ ನಾಯಿಯನ್ನು ಅವಲಂಬಿಸಿದ್ದಾನೆ. 10 ನಿಮಿಷದ ನಂತರ the dog goes this way. ನಾಯಿ ಈ ಕಡೆ ಹೋಗುತ್ತೆ. It's like that. ಹಾಗೆ. You know that Jesus prayed in Gethsemane for 1 hour. ಗೆತ್ಸೆಮನೆ ತೋಟದಲ್ಲಿ ಯೇಸು 1 ಗಂಟೆಗಳ ಕಾಲ ಪ್ರಾರ್ಥನೆ ಮಾಡಿದ್ರು ಗೊತ್ತಾ? What is your will? What is your will? ತಂದೆ, ಏನು ನಿನ್ನ ಇಚ್ಛೆ ಏನಾಗಿದೆ? He was a man like us. ಆತನು ನಮ್ಮಾಗೆ ಮನುಷ್ಯನಾಗಿದ್ದನು. He was God, but he gave up the powers of God when he came to earth. ಆತನು ದೇವರಾಗಿದ್ದನು, ಆದರೆ ಅದನ್ನೆಲ್ಲ ಬಿಟ್ಟು ಕೊಟ್ಟನು ಭೂಮಿಗೆ ಬರುವಾಗ. ಅವನು ಭೂಮಿಯಲ್ಲಿ ಮನುಷ್ಯನ ತರ ಜೀವನ. Otherwise, why should he pray for 1 hour to find the will of God?
ಯಾಕೆ ಅವನು 1 ಗಂಟೆ ಕಾದನು? If he did not give up the powers of God, he doesn't even have to pray for 1 minute. ಅಲ್ಲಿ ದೇವರ ಆಗಿದ್ರೆ ಅವನು 1 ಗಂಟೆ ಕಾಯೋ ಅವಶ್ಯಕತೆ ಇರಲಿಲ್ವಲ್ಲ. He was God. ಆತನ ದೇವರಾಗಿದ್ದನು. If he had given up the powers of God, ಆ ಶಕ್ತಿಗಳನ್ನ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಯಾಕೆ 1 ಗಂಟೆ he doesn't have to pray at all. ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇರಲಿಲ್ಲ. Why did he have to pray? ಯಾಕೆ ಆತನ Why did he have to ಪ್ರಾರ್ಥಿಸಬೇಕಾಗಿತ್ತು? pray for 1 hour to find the Father's will? ದೇವರ ಇಚ್ಛೆಯನ್ನ, ತಂದೆಯ ಇಚ್ಛೆಯನ್ನ ಕಂಡುಕೊಳ್ಳಕ್ಕೆ 1 ಗಂಟೆ ಯಾಕೆ Because ಕಾಯಬೇಕಾಗಿತ್ತು? he gave up the powers of God to become like us. ಆ ದೇವರ ಶಕ್ತಿಗಳನ್ನ ಬಿಟ್ಟು ಕೊಟ್ಬಿಟ್ಟು ಮನುಷ್ಯನಾಗಿದ್ದನು. Don't be surprised if you don't get an answer immediately. ನೀವು ಆಶ್ಚರ್ಯ ಪಡಬೇಡಿ ತಕ್ಷಣ ನಿಮಗೆ ಉತ್ತರ ಸಿಕ್ಕದೇ ಇದ್ರೆ. Sometimes we have to pray for many days. ಕೆಲವು ಸಲ ಕೆಲವು ದಿವಸಗಳ ಕಾಲ ಪ್ರಾರ್ಥನೆ ಮಾಡಬೇಕು. I'm not very sure about your will. ದೇವರೇ, ನಿನ್ನ ಇಚ್ಛೆಯ ಬಗ್ಗೆ ನನಗೆ ಸರಿಯಾಗಿ ನಿರ್ದಿಷ್ಟವಾಗಿ ಗೊತ್ತಿಲ್ಲ. When people are considering each other for marriage, I usually tell them, don't be in a hurry. Pray about it for a few weeks. ಮದುವೆಯ ವಿಷಯದಲ್ಲಿ ಇಬ್ಬರು ಕಾಯ್ತಾ ಇರುವಾಗ ನಾನು ಹೇಳ್ತೀನಿ, ಅದರಲ್ಲಿ ತಟ್ಟನೆ ನಿರ್ಧಾರ ತಗೊಳ್ಬೇಡಿ, ಸ್ವಲ್ಪ ದಿವಸ ಕಾಯಿರಿ ಅಂತ ಹೇಳ್ತೀನಿ. Some weeks. ಕೆಲವು ವಾರಗಳು. Pray and say, Lord, don't let me miss your will. Please stop that which is not your will. ಪ್ರಾರ್ಥನೆ ಮಾಡಿ ಕೇಳಿ, ದೇವರೇ, ನಾನು ನಿನ್ನ ಇಚ್ಛೆ ತಪ್ಪಿ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ನಿನ್ನ ಇಚ್ಛೆ ತಿಳಿಸು. Lord, if this is not your will, close that door. ನಿನ್ನ ಇಚ್ಛೆ ಅಲ್ಲ ಅಂದ್ರೆ ಇದನ್ನ ಮುಚ್ಚಿಬಿಡು ಸ್ವಾಮಿ. Open this door. ನೀವು ಬೇರೆ ದಾರಿಯನ್ನ When you're looking for a job, ನೀವು ಕೆಲಸವನ್ನ when you're ಹುಡುಕುವಾಗ, considering marriage, ಮದುವೆಗೆ ಕಾಯ್ತಾ so many ಇರುವಾಗ, important decisions in life. ಈ ಒಂದು ಮುಖ್ಯ ನಿರ್ಧಾರಗಳನ್ನ, Say, Lord, I want to wait on you. Make me sensitive to your voice. ದೇವರೇ, ನನಗೆ ಬಹಳ ಸೂಕ್ಷ್ಮನಾಗಿ ಮಾಡು, ನಿನ್ನ ಮಾತುಗಳನ್ನ See, ಕೇಳಿಸ್ಕೊಳ್ಳಿ. in job and marriage and all, we really want to know God's will. ಕೆಲಸ ಮತ್ತು ಮದುವೆ ವಿಷಯದಲ್ಲಿ ನಾವು ನಿಜವಾಗಿ ದೇವರ ಇಚ್ಛೆನ You know ಕಂಡುಕೊಳ್ಳಬೇಕು. why it is very difficult to find God's will in such situations? ಯಾಕೆ ಗೊತ್ತಾ, ಅದು ಸ್ವಲ್ಪ ಕಷ್ಟ ದೇವರ Because ಇಚ್ಛೆನ ಕಂಡುಕೊಳ್ಳೋದು. in other areas you don't listen to the Holy Spirit. ಯಾಕೆ ಅಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ದೇವರ ವಾಕ್ಯವನ್ನು When the Holy Spirit ಕೇಳಿಸ್ಕೊಳ್ತಾ ಇಲ್ಲ. says, when the Holy Spirit says, turn off that television program, that's not for you to watch. ಪವಿತ್ರಾತ್ಮ ನಿಮಗೆ ಆ ಒಂದು ಟಿವಿ ಕಾರ್ಯಕ್ರಮ ನೋಡಬೇಡ ಅಂದಾಗ, Don't watch that movie. ಅದು ನೋಡಬೇಡ ಆ ಚಿತ್ರಣ, That's cinema. ಸಿನಿಮಾ, And you don't turn it off. ಅದನ್ನ ನೀವು ತಿರುಗಿ ಮುಚ್ಚೋದಿಲ್ಲ ಅದನ್ನ. God says, okay, watch it. ದೇವರು ಹೇಳ್ತಾರೆ, ಸರಿ ನೋಡ್ಕೊ. But you become a little insensitive to the Holy Spirit after. ಅವಾಗ ಸೂಕ್ಷ್ಮತೆ ಹೋಗ್ಬಿಡುತ್ತೆ. Or you're reading a book and the Holy Spirit says, you shouldn't be reading that. ಪುಸ್ತಕಗಳನ್ನ ಓದುವಾಗ ಪವಿತ್ರಾತ್ಮ ಹೇಳುತ್ತೆ, ಅದು you don't ನೋಡ್ಬೇಡ. listen. ಅದನ್ನ ಕೇಳಿಸ್ಕೊಳ್ಬೇಡ. Because you're enjoying it so much. ನೀನು And ಅದನ್ನ you read it. ಹೆಚ್ಚಾಗಿ ಸಂತೋಷ ಪಡ್ತಾ ಇದೀಯಾ, ಅದನ್ನ ಓದ್ತಾ ಇದೀಯಾ. Something which is not pure. ಪರಿಶುದ್ಧವಾದದ ಅಲ್ಲದಂತದನ್ನ ನೀನು ನೋಡ್ತಾ ಇದೀಯಾ. You become more and more insensitive to the Holy Spirit after some time. ಅದರಿಂದ ನೀವು ಹೆಚ್ಚೆಚ್ಚು ಸೂಕ್ಷ್ಮತೆಯನ್ನ ಕಳ್ಕೊಂಡು ಬಿಡ್ತೀರಾ. In so many situations like that, ಹಾಗೆ ಹಲವಾರು ಪರಿಸ್ಥಿತಿಗಳಲ್ಲಿ you don't listen to the Holy Spirit. ನೀವು ಪವಿತ್ರಾತ್ಮನ ಕೇಳಿಸ್ಕೊಳ್ಳಿಲ್ಲ. And one day ಒಂದು ದಿವಸ you pray, Lord, please show me your will concerning this job or this marriage. ನೀವು ಒಂದು ದಿವಸ, ಓ ದೇವರೇ, ನನಗೆ ಈ ವಿಷಯದಲ್ಲಿ ನಿನ್ನ ಇಚ್ಛೆ ತಿಳಿಸು, ಮದುವೆ ಅಥವಾ ಕೆಲಸದ ವಿಷಯದಲ್ಲಿ. And you can't hear the voice of the Holy Spirit. ಆದ್ರೆ ಆವತ್ತು ನಿಮಗೆ ಪವಿತ್ರಾತ್ಮನ ಮಾತು ಕೇಳಿಸೋದಿಲ್ಲ. Why? ಯಾಕೆ? Because in all those other instances when the Holy Spirit told you something, you didn't listen to him. ಯಾಕೆ ಅಂದ್ರೆ ಹಲವಾರು ಸನ್ನಿವೇಶಗಳಲ್ಲಿ ಪವಿತ್ರಾತ್ಮ ನಿಮಗೆ ಹೇಳುವಾಗ ನೀವು ಪವಿತ್ರಾತ್ಮನ ಮಾತು If you don't listen to the Holy Spirit when he tells you to stay away from sin, ನೀವು ಪವಿತ್ರಾತ್ಮನು ಪಾಪದಿಂದ ದೂರವಿರುವಂತ ಹೇಳುವಾಗ ನೀವು ಕೇಳಿಸ್ಕೊಳ್ಳಿಲ್ಲ again ಅಂದ್ರೆ, and again and again and again you disobey. ಮತ್ತೆ ಮತ್ತೆ ನೀವು ವಿಧೇಯರಾದ್ರೆ, One day ಒಂದು ದಿವಸ when you are facing a very important decision, ಒಂದು ದಿವಸ ಮುಖ್ಯ ನಿರ್ಣಯ oh ತಗೊಳ್ಬೇಕಾದಾಗ, God, tell me your will. ದೇವರೇ, ನನಗೆ ನಿನ್ನ ಇಚ್ಛೆನ ತಿಳಿಸು. No sound, ಇಲ್ಲ, no voice, ಆ ಮಾತು ನಿಮಗೆ ಕೇಳಿಸಲ್ಲ, you can't hear ನೀವು ಕೇಳಿಸೋದಿಲ್ಲ ಅದು. because you became deaf. ಯಾಕೆಂದ್ರೆ ನೀವು ಕಿವುಡರಾಗ್ಬಿಟ್ಟಿದ್ದೀರಾ. Why did you become deaf? ಯಾಕೆ ಕಿವುಡರಾಗಿದ್ದೀರಾ? Because in 100 other instances where the Holy Spirit told you to not do something, you did not listen to him. ಯಾಕೆ ಅಂದ್ರೆ ಈ ಹಲವು 100 ಸನ್ನಿವೇಶಗಳಲ್ಲಿ ನೀವು ಪವಿತ್ರಾತ್ಮ ಹೇಳಿದ ಮಾತು ಕೇಳಿಲ್ಲದಕ್ಕಾಗಿ ಇವತ್ತು ನೀವು So I ಕಿವುಡರಾಗಿದ್ದೀರಾ. want to say to all of you young people, ನಾನು ಈ ಯೌವನಸ್ಥರಿಗೆ ನಾನು ಹೇಳಿ ಇಷ್ಟಪಡ್ತೀನಿ, don't worry what other people say. ಯಾರು ಬೇರೆಯವರು ಏನು ಹೇಳ್ತಾರೆ ಅದನ್ನ Listen to the voice of the Holy Spirit. ಪವಿತ್ರಾತ್ಮನ ಮಾತನ್ನ ಕೇಳಿಸ್ಕೊಳ್ಳಿ. When he says don't go that way, ನೀವು ಹಾಗೆ ಹೋಗ್ಬೇಡಿ ಅಂದ್ರೆ listen to it, come back, ಮತ್ತೆ ವಾಪಸ್ ಬನ್ನಿ, ಹೋಗ್ಬೇಡಿ. go in the direction the Holy Spirit's leading you. ಪವಿತ್ರಾತ್ಮ ನಡೆಸುವ ದಾರಿಯಲ್ಲಿ ನಡೆಯಿರಿ. Then I want to say this in closing. ಕಡೆಯಲ್ಲಿ ನಾನು ಒಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. 2 Corinthians chapter 5.
ಎರಡನೆಯ ಕೊರಿಂಥ 5ನೇ ಅಧ್ಯಾಯದಲ್ಲಿ ನೋಡೋಣ. Here we read about the fear of the Lord again. ಇಲ್ಲಿ ಕೂಡ ದೇವರ ಭಯದ ಬಗ್ಗೆ ನೋಡ್ಕೊಂತೀವಿ. Verse 11. 2 Corinthians 5. 5ನೇ ಅಧ್ಯಾಯ 11ನೇ ವಚನ and verse 11. 11ನೇ ವಚನದಲ್ಲಿ ನೋಡ್ತೀವಿ. Therefore, knowing the fear of the Lord, we persuade men. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. What is he talking about? ಇಲ್ಲಿ ಯಾವ ವಿಷಯವಾಗಿ ಹೇಳ್ತಾ ಇದ್ದಾರೆ? Here he is talking about the fear of the Lord in relation to the final judgment. ಇಲ್ಲಿ ದೇವರ ಭಯವು ಕಡೆಯ ನ್ಯಾಯ ತೀರ್ಮಾನದ ದಿವಸ ಬಗ್ಗೆ ಹೇಳ್ತಾ ಇದೆ. See verse 10. 10ನೇ ವಚನ ನೋಡ್ಕೊಳ್ಳಿ. We must all appear before the judgment seat of Christ. ನಾವು ಪ್ರತಿಯೊಬ್ಬರು ಕ್ರಿಸ್ತನ ನ್ಯಾಯ ತೀರ್ಮಾನದ ಸಿಂಹಾಸನದ ಮುಂದೆ ನಿಂತ್ಕೊಬೇಕು. And each one of us will get some reward or judgment for the deeds we did in our body, whether they were good or whether they were bad. ನಾವು ಪ್ರತಿಯೊಬ್ಬರು ನಾವು ಮಾಡಿದ ಕಾರ್ಯಗಳಿಗೆ ತಕ್ಕಂತೆ ಅವತ್ತು ನಮಗೆ ಪ್ರತಿಫಲ ಅಥವಾ ನ್ಯಾಯ ತೀರ್ಮಾನ ಸಿಗುವಂಥದ್ದಾಗಿದೆ. You know how the day of judgment is going to be? ನಿಮಗೆ ಗೊತ್ತಾ ಹೇಗೆ ನ್ಯಾಯ ತೀರ್ಮಾನ ದಿವಸ ಇರುತ್ತೆ? Do you know that inside your mind is a thing called your memory? ನಿಮ್ಮ ಮನಸ್ಸಿನಲ್ಲಿ ಒಂದು ನೆನಪಿನ ಶಕ್ತಿ ಇದೆ ಗೊತ್ತಾ? That memory is like a videotape. ಆ ನೆನಪು ಅನ್ನೋದು ಒಂದು ವಿಡಿಯೋ ಟೇಪಿನಾಗೆ. See, here is a video camera that's recording everything that I'm doing here. ಇಲ್ಲಿ ಒಂದು ವಿಡಿಯೋ ಕ್ಯಾಮೆರಾ ನಾವು ಮಾಡೋದನ್ನೆಲ್ಲ ಸ್ಟೋರ್ ಮಾಡ್ತಾ ಇದೆ. Everything. ಎಲ್ಲವನ್ನು. It's not just my words. ನಮ್ಮ ಮಾತುಗಳು ಮಾತ್ರ ಅಲ್ಲ. Move my hands or scratch my head or anything is there. ನಮ್ಮ ಚಿತ್ರಗಳು ಕೂಡ ಅದು ಎಲ್ಲ ಇದೆ ಅದರಲ್ಲಿ. Memory has got a better video camera than that. ನಮ್ಮ ಮನಸ್ಸಿನಲ್ಲಿರೋ ನೆನಪು ಅದಕ್ಕಿಂತ ಹೆಚ್ಚಿನ ಅಂಶ ಇರುತ್ತೆ. This video camera cannot record my thoughts. ಈ ವಿಡಿಯೋ ಕ್ಯಾಮೆರಾ ನನ್ನ ಮನಸ್ಸಿನಲ್ಲಿರೋದನ್ನ ರೆಕಾರ್ಡ್ ಮಾಡೋದಿಲ್ಲ. Memory can record my thoughts. ಆದರೆ ನನ್ನ ಮನಸ್ಸಿನಲ್ಲಿರೋ ನೆನಪು ಅದು ನನ್ನ ಮನಸ್ಸನ್ನ ರೆಕಾರ್ಡ್ ಮಾಡುತ್ತೆ. The day you were born, that videotape started running. ನೀವು ಹುಟ್ಟಿದಂದಿನಿಂದ ಆ ವಿಡಿಯೋ ಟೇಪ್ ನಡಿಲಿಕ್ಕೆ ಪ್ರಾರಂಭ ಆಯಿತು. And it's recording everything in your life. ನಿಮ್ಮ ಜೀವಿತದಲ್ಲಿ ನಡೆದದ್ದನ್ನೆಲ್ಲ ಅದು ಸರಿ ಮಾಡಿ ಇಟ್ಕೊಳ್ತಾ ಇದೆ. Your words, attitudes, motives, everything. ನಿಮ್ಮ ಯೋಚನೆ, ಉದ್ದೇಶ, ಮಾತು ಎಲ್ಲವನ್ನು. One day, ಒಂದು ದಿವಸ when we stand before the Lord, ದೇವರ ಮುಂದೆ ನಿಂತ್ಕೊಂಡಾಗ the Lord will rewind this tape. ಕರ್ತನು ಆ ಟೇಪನ್ನ ತಿರುಗಿಸ್ತಾನೆ and play it on the screen. ಅದನ್ನ ಒಂದು ಪರದೆಯ ಮೇಲೆ ತೋರಿಸ್ತಾನೆ. For the whole world to see. ಎಲ್ಲ ಭೂಲೋಕ ನೋಡೋ ಹಾಗೆ. From the day you were born, what all you thought, ನೀವು ಹುಟ್ಟಿದಂದಿನಿಂದ ನಿಮ್ಮ ಯೋಚನೆಗಳು, what all you said, ಏನೆಲ್ಲ ಹೇಳಿದ್ರಿ, what all you did, ಏನೆಲ್ಲ ಮಾಡಿದ್ರಿ, in secret, everything. ರಹಸ್ಯವಾಗಿ ಪ್ರತಿಯೊಂದನ್ನು, whatever you confessed ನೀವು as sin, ಪಾಪವನ್ನಾಗಿ ಯಾವುದನ್ನೆಲ್ಲ ನೀವು ಅರಿಕೆ ಮಾಡಿದಿರ, ask Jesus to forgive you, ಯೇಸುವಿನಲ್ಲಿ ಕ್ಷಮೆಯನ್ನು ಕೇಳಿದಿರ, that's all wiped out. ಅದನ್ನೆಲ್ಲ ಅಳಿಸಲ್ಪಟ್ಟಿದೆ. So, that won't be on the screen. ಅದು ಈ ಪರದೆ ಮೇಲೆ ಇರೋದಿಲ್ಲ. Whatever you did not confess, ನೀವು ಅರಿಕೆ ಮಾಡದೇ ಇರೋದು, that will be there for everybody to see. ಅದು ಎಲ್ಲರೂ ನೋಡೋ ಹಾಗೆ ಇರುತ್ತೆ. Then the Lord will say, ನಂತರ ಕರ್ತನೆ ಹೇಳ್ತಾನೆ, now I decide whether to reward you or not. ನಾನು ಇವಾಗ ನಿರ್ಧರಿಸ್ತೀನಿ ನಿನಗೆ ಪ್ರತಿಫಲ ಕೊಡಬೇಕಾ ಬೇಡವಾ. Next verse. ಮುಂದಿನ ವಚನ ನೋಡಿ. Knowing the fear of the Lord, we tell people, be ready for that day. ನಾವು ಕರ್ತನ ಭಯ ನಮಗಿರೋದ್ರಿಂದ ಆ ದಿವಸಕ್ಕೆ ಸಿದ್ಧರಾಗಿರಿ ಅಂತ ಹೇಳ್ತೀವಿ. I believe that day is coming very soon. ನಾನು ನಂಬ್ತೇನೆ ಆ ದಿವಸ ಬಹಳ ಹತ್ರ ಬರ್ತಾ ಇದೆ. You and I will stand before Jesus Christ. ನೀವು ನಾನು ಯೇಸುವಿನ ಮುಂದೆ ನಿಂತುಕೊಳ್ತೀವಿ. And your memory videotape and my memory videotape will be rewound. ನನ್ನ ಆ ನೆನಪಿನ ಸುರುಳಿ ಮತ್ತು ನಿಮ್ಮ ನೆನಪಿನ ಸುರುಳಿ ಅವತ್ತು ತಿರುಗಿಸಲ್ಪಡುತ್ತೆ. Do you know that when my videotape is played there, ನಿಮಗೆ ಗೊತ್ತಾ, ನನ್ನ ಆ ಸುರುಳಿಯನ್ನು ನಡೆಸಿದಾಗ ಪರದೆ ಮೇಲೆ you won't find a single sin. ನೀವು ಒಂದು ಪಾಪ ಕೂಡ ನೋಡಲ್ಲ. You say, how is that? Brother Zach lived such a holy life. ಜಾಕ್ ಸಹೋದರರು ಅಷ್ಟು ಒಳ್ಳೆ ಜೀವಿತ ನಡೆಸಿಬಿಟ್ರ? I confessed every sin. ಯಾಕೆ ಅಂದ್ರೆ ನಾನು ಪ್ರತಿ ಪಾಪವನ್ನು ಅರಿಕೆ ಮಾಡಿದ್ದೀನಿ. Cleansed in the blood of Jesus. ಯೇಸುವಿನ ರಕ್ತದಲ್ಲಿ ಅದು ತೊಳೆಯಲ್ಪಟ್ಟಿದೆ. You can do that too. ನೀವು ಹಾಗೆ ಮಾಡಬಹುದು. If you confess your sin, ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರೆ God will cleanse it right now. ದೇವರು ಇವಾಗಲೇ ತೊಳೆದು ಬಿಡ್ತಾರೆ. Do you know the fear of the Lord? ನಿಮಗೆ ದೇವರ ಭಯವಿದೆಯಾ? Live before God's face. ದೇವರ ಮುಖದ ಮುಂದೆ ಜೀವನ ಮಾಡಿ. Let's pray. ಪ್ರಾರ್ಥಿಸೋಣ. God has spoken to you. ದೇವರು ನಿಮ್ಮಲ್ಲಿ ಮಾತಾಡಿದ್ರೆ Ask God ದೇವರಲ್ಲಿ to ಕೇಳ್ಕೊಳ್ಳಿ. forgive you.
ನಿಮ್ಮನ್ನ ಕ್ಷಮಿಸಲಿಕ್ಕೆ ಕೇಳ್ಕೊಳ್ಳಿ. Confess your sin to Him. ನಿಮ್ಮ ಪಾಪಗಳನ್ನು ದೇವರಲ್ಲಿ ಅರಿಕೆ If ಮಾಡಿ. you have hurt any human being, confess to that human being. ನೀವು ಯಾವುದೇ ಮಾನವನಿಗೆ ತೊಂದರೆ ಮಾಡಿದರೆ ಆತನಿಗೆ ಅರಿಕೆ ಮಾಡಿ. If you got money to return, return it as soon as possible. ಹಣವನ್ನ ಹಿಂತಿರುಗಿಸ್ಲಿಕ್ಕಿದ್ರೆ ಅದನ್ನ ಹಿಂತಿರುಗಿಸಿ. I'm not saying return it tomorrow, return it as soon as possible. ನೀವು ನಾಳೆನೇ ಕೊಡಬೇಕು ಅಂತ ಹೇಳ್ತಾ ಇಲ್ಲ, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕೊಡಿ. Don't play the fool with God. ದೇವರ ಜೊತೆ ಮೂರ್ಖತನ ತೋರಿಸಬೇಡಿ. God will honor you if you honor Him. ದೇವರಿಗೆ ಸನ್ಮಾನಿಸಿದರೆ ನೀವು ನಿಮ್ಮನ್ನು ಸನ್ಮಾನಿಸುತ್ತಾರೆ ದೇವರು. He will cleanse every sin that you confess and turn from. ನೀವು ಪಾಪವನ್ನು ಅರಿಕೆ ಮಾಡಿ ಮನ ತಿರುಗಿಸಿದ್ರೆ ಅವರು ಅದನ್ನ ಶುದ್ಧಿ ಮಾಡ್ತಾರೆ. Heavenly Father, ಪರಲೋಕ ತಂದೆಯವರೇ, help us to respond to your word. ನಿನ್ನ ವಾಕ್ಯಕ್ಕೆ ನಾವು ಉತ್ತರ ಕೊಡುವಾಗ Everything that we heard in these 2 days. ನಾವು ಏನೆಲ್ಲ ಕೇಳಿದೀವೋ 2 ದಿವಸ ಅದೆಲ್ಲ ಮಾಡುವಾಗ Pray in Jesus' name. ಯೇಸುವಿನ ನಾಮದಲ್ಲಿ.